ಹಾಗೂ ನಾನು ಕೂಡ ಹತ್ತಿದ್ದೀನಿ. ಆದರೆ ಅದೊಂದು ಸಂತೋಷದ ಬಾಷ್ಪ. ಈ ಒಂದು ಕ್ಷಣನ ನಮಗೆ ಆಯೋಜನೆ ಮಾಡಿಕೊಟ್ಟಂತಹ ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಮತ್ತು ಟೀಚರ್ಸ್ಗೆ, ಇಲ್ಲಿ ಮಾಡ್ತಂಥ ಪ್ರತಿಯೊಬ್ಬ ಜವಾಬ್ದಾರಿಯಿಂದ ನಿರ್ವಹಿಸ್ತಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಕೇಳ್ತಾರೆ ಚೆನ್ನಾಗಿ ಓದಿಸ್ತಾರ ಆ ಸ್ಕೂಲಲ್ಲಿ ಅಂತ. ನಾನು ಅವ್ರಿಗೆ ಒಂದೇ ಮಾತು ಹೇಳೋದು, ಶಕ್ತಿ ಸ್ಕೂಲಲ್ಲಿ ಓದಿ ಓದಿ ಅಂತ ಫೋರ್ಸ್ ಮಾಡಲ್ಲ. ಅವರು ನಿಮ್ಮ ಮಕ್ಕಳಿಗೆ ಪಾಸಿಟಿವ್ ಮೈಂಡ್ ತಂದು ಅವ್ರು ಓದಬೇಕು, ನಾನು ಓದಬೇಕು ಅನ್ನೋ ಮನೋಭಾವ ಬಂದು ಅವರೇ ಓದ್ತಾರೆ. ಆ ಥರ ಎಜುಕೇಷನ್ ಇದೆ ಅಂತಲೇ ಹೇಳೋದು. ಸಂಸ್ಥಾಪಕರಾಗಿರುವಂತಹ ಡಾಕ್ಟರ್ ಕೆ.ಸಿ. ನಾಯಕ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಪ್ರಧಾನ ಸಲಹೆಗಾರರಾಗಿರುವಂತಹ ರಮೇಶ್ ಕೆ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಮತ್ತು ಶಕ್ತಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ಬಬಿತಾ ಸೂರಜ್ ಮೇಡಮ್ ಕೂಡ ಬರ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ, ವೇದಿಕೆಯ ಮುಂಭಾಗದಲ್ಲಿ ಕಾಯ್ದಿರಿಸಿರುವಂತಹ ಜ್ಞಾನದ ಪ್ರತೀಕವಾಗಿರುವಂತಹ ಈ ದೀಪವನ್ನು ಪ್ರಜ್ವಲಿಸುವ ಮೂಲಕ ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವೇದಿಕೆ ಮುಂಭಾಗದಲ್ಲಿ ಕಾಯ್ದಿರಿಸಿರುವಂತಹ ಆಸನಗಳನ್ನು ಸ್ವೀಕರಿಸಬೇಕಾಗಿ ಅಭ್ಯಾಗತರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ನಮೋಸ್ತುತೆ. ದೀಪಜ್ಯೋತಿರ್ ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪಜ್ಯೋತಿರ್ ಪರಬ್ರಹ್ಮ. ದೀಪಜ್ಯೋತಿರ್ಜನಾರ್ದನಃ. ದೀಪೋ ಹರತು ಮೇ ಪಾಪಂ. ದೈವಿಕ ಭಾವನೆ ಆವರಿಸಿರುವಂತಹ ಈ ಒಂದು ಸಭಾಂಗಣದಲ್ಲಿ ಆಶೀರ್ವಾದ ಸಭಾದ ಕುರಿತು ನಾನು ಮತ್ತೆ ಮಾತಾಡ್ತೇನೆ ಬಂಧು ಮಿತ್ರರೇ. ಇದೀಗ 10ನೇ ತರಗತಿ ಅನ್ನೋದು ಪ್ರತಿಯೊಂದು ವಿದ್ಯಾರ್ಥಿಯ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಘಟ್ಟ. ಈ ಒಂದು ಸಂದರ್ಭದಲ್ಲಿ ಯಾವುದೇ ಶಾಲೆಯಿಂದ 10ನೇ ತರಗತಿ ಮುಗಿಸಿ ಹೊರಗೆ ಹೋಗುತ್ತಾ ಇರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡಿಕೊಂಡು ತಾವು ಕಲಿತಂತಹ ವಿದ್ಯಾರ್ಜನೆ ಮಾಡಿದಂತಹ ಆ ಒಂದು ಶಾಲೆಗೆ ಒಂದು ನೆನಪಿನ ಕಾಣಿಕೆಯನ್ನು ಕೊಡೋದು ವಾಡಿಕೆ. ಸೊ ಅದರಂತೆ ನಮ್ಮ ಈ 10ನೇ ತರಗತಿಯ ವಿದ್ಯಾರ್ಥಿಗಳು ಇವತ್ತು ಒಂದು ಉಡುಗೊರೆಯನ್ನು ಶಾಲೆಗೆ ಅರ್ಪಿಸ್ತಾ ಇದ್ದಾರೆ. ಆ ಒಂದು ಉಡುಗೊರೆ ಇವತ್ತು ನಮ್ಮೆಲ್ಲರ ಮುಂದೆ ಅನಾವರಣಗೊಳ್ಳಿಕ್ಕಿದೆ. ಅದೇನು ಅಂತ ಹೇಳಿದರೆ, ದೇವರ ಮಂಟಪವನ್ನು ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು 10ನೇ ABCD ಎಲ್ಲ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿಕೊಂಡು ಈ ಮಂಟಪವನ್ನು ಅರ್ಪಿಸಿದ್ದಾರೆ. ನಾನು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿರುವಂತಹ ಅತಿಥಿ ಅಭ್ಯಾಗತರಾದಂತಹ ಡಾಕ್ಟರ್ ಕೆ.ಸಿ. ನಾಯಕ್ ಸರ್, ರಮೇಶ್ ಸರ್ ಮತ್ತು ಪ್ರಿನ್ಸಿಪಾಲ್ ಮೇಡಮ್ ಇಬ್ಬರೂ ಕೂಡ ದಯವಿಟ್ಟು ವೇದಿಕೆಗೆ ಬಂದು ಆ ಒಂದು ದೇವರ ಮಂಟಪವನ್ನು ಅನಾವರಣಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ 8 ಜನ ವಿದ್ಯಾರ್ಥಿಗಳು ಈ ಒಂದು ಮಂಟಪದ ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ. ಸ್ವರಿತಾ ದಯವಿಟ್ಟು ವೇದಿಕೆಗೆ ಬರಬೇಕು. ಸ್ವರಿತಾ ವೇದಿಕೆಗೆ ಬರಬೇಕು. 10ನೇ ತರಗತಿ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಕೊಟ್ಟಂತಹ ಅತ್ಯದ್ಭುತ ಉಡುಗೊರೆ ಇನ್ನೇನು ಅನಾವರಣಗೊಳ್ತಾ ಇದೆ. ಬಹಳ ಆಕರ್ಷಕವಾದಂತಹ ರೀತಿಯಲ್ಲಿ ತಯಾರಾಗಿರುವಂತಹ ಮಂಟಪ ನಮ್ಮೆಲ್ಲರ ಕಣ್ಣು ಮುಂದೆ ಈಗ ಅನಾವರಣಗೊಳ್ತಾ ಇದೆ. ಶಕ್ತಿಯ ಇತಿಹಾಸದಲ್ಲಿ ಒಂದು ಮರೆಯಲಾಗದಂತಹ ಅತ್ಯದ್ಭುತ ಉಡುಗೊರೆಯನ್ನ ಈ ಒಂದು 2025-26ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳೆಲ್ಲರೂ ಸೇರಿಕೊಂಡು ನಮಗೆ ನೀಡಿದ್ದಾರೆ. ಇದರಲ್ಲಿ ಪೋಷಕರಾದ ನಿಮ್ಮ ಪಾತ್ರವು ಬಹಳ ಮುಖ್ಯವಾದದ್ದು. ಜೋರಾದ ಚಪ್ಪಾಳೆ ಬರಲಿಲ್ವಾ? वाहतो या इथे ज्ञानरूपी झरा प्रार्थना ऐकुनी भाग्य आले घरा विद्यासे जिथे लक्ष्मी वसे तिथे देसी तुझे ಇದೆ ಅನ್ನೋದಕ್ಕೆ ಬೇರೇನು ಸಾಕ್ಷಿ ಬೇಡ ಅಂತ ಅನ್ಸುತ್ತೆ ಪೋಷಕರೇ. दीपज्योति परं ज्योति
दीपज्योति परं ज्योति दीपज्योति जनार्दनः दीपो हरतु मे पापम् दीपज्योति नमोस्तुते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोस्तुते आत्मज्योति प्रदीप्ताय ब्रह्मज्योति नमोस्तुते ब्रह्मज्योति प्रदीप्ताय गुरुज्योति नमोस्तुते। मातृ प्रणाम 1 2 3। या कुन्देन्दु तुषारहार धवला या कुन्देन्दु तुषारहार धवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्कर प्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापहा शुक्ला ब्रह्मविचारसारपरमा आद्यां जगद्व्यापिनी वीणा पुस्तकधारिणी अभयदा जाड्याधकरापः हस्ते स्फाटिकमालिका विदधती पद्मासने संस्थिता वन्दे तां परमेश्वरी भगवती बुद्धिप्रदां शारदा। हे हंसवाहिनी ज्ञानदायिनी अम्ब विमलमतिदे अम्ब विमलमतिदे हे हंसवाहिनी ज्ञानदायिनी अम्ब विमलमतिदे अम्ब विमलमतिदे जगर्षि मोर बनाए भारत बल विक्रम दे अम्ब विमलमति दे साहसशील हृदय में भर दे जीवन त्याग पोमय कर दे संयम साध्य स्नेह का भर दे स्वाभिमान भर दे हे हंसवाहिनी ज्ञानदायिनी अम्ब विमलमति दे अम्ब विमलमति दे लवकुश ध्रुव प्रहलाद बने हम मानवता का त्रास हरे हम सीता सावित्री दुर्गा माँ फिर हर घर भर दे हे हंसवाहिनी ज्ञानदायिनी अम्ब
ವಿಶ್ವನಾಥ್. ॐ भूर्भुवस्वः ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्. रत्नाकराधौतपदा रत्नाकराधौतपदा हिमालया किरीटिनीं ब्रह्मराज श्रीरत्नाढ्या वन्दे भारतमातरम्. ॐ द्यौ शान्तिः ॐ द्यौ शान्तिः अन्तरिक्षं शान्तिः पृथिवी शान्तिः आपः शान्तिः ओषधयः शान्तिः वनस्पतयः शान्तिः विश्वे देवा शान्तिः ब्रह्मा शान्तिः सर्वं शान्तिः शान्तिरेव शान्तिः सामा शान्तिरेधि. ॐ शान्ति शान्ति शान्तिः. मातृ प्रणाम 1 2 3. अथ पंचांगम श्री गणेशाय नमः. स्वस्ति श्री शालिवाहन शकवर्षः 47 विश्वावसुनाम संवत्सरः उत्तरायणं शिशिर ऋतुः माघमासः कृष्णपक्षः षष्ठीतिथिः शनिवासरः चित्तनक्षत्रं शूलयोगः वाणिज्यकरणम् इति पंचांगम. ಮತ್ತೊಮ್ಮೆ ಎಲ್ರಿಗೂ ಸುಪ್ರಭಾತಂ ಹಾಗೂ ನಮಸ್ಕಾರ. ಈ ಸೃಷ್ಟಿ ಭಗವಂತನ ಕೃಪೆ. ತಾನು ಈ ಸೃಷ್ಟಿ ಮಾಡಿದಂತಹ ಈ ಭೂಮಿಯಲ್ಲಿ ಎಲ್ಲ ಕಡೆ ತಾನು ಇರೋಕ್ಕಾಗಲ್ಲ ಅಂತ ಹೇಳಿ ತಂದೆ ತಾಯಿನ ಸೃಷ್ಟಿ ಮಾಡ್ತಾನೆ. ನಮ್ಮ ಎಲ್ಲರ ಜೀವನದಲ್ಲಿ ತಂದೆ ತಾಯಿ ಪಾತ್ರ ಬಹಳ ದೊಡ್ಡದು ವಿದ್ಯಾರ್ಥಿಗಳೇ. ನಿಮ್ಮ ಹತ್ರ ಯಾರಾದರೂ ಬಂದು ದಾನ ನೀಡೋದಕ್ಕೆ ಹೆಸರುವಾಸಿ ಯಾರು ಅಂತ ಕೇಳಿದರೆ ನಿಮ್ಮೆಲ್ಲರ ಬಾಯಲ್ಲಿ ಬರೋದು ಒಂದೇ ಮಾತು, ದಾನ ವೀರ ಶೂರ ಕರ್ಣ ಅಂತ. ಆದರೆ ಯಾವತ್ತಾದರೂ ನಾವು ನಮ್ಮ ತಂದೆ ಹೆಸರನ್ನು ಹೇಳಿದ್ದೀವ? ನಿಮ್ಮ ಬೆಳವಣಿಗೆಯಲ್ಲಿ ಹುಟ್ಟಿನಿಂದ ನೀವು ದೊಡ್ಡವರಾಗಿ ಬೆಳೆದು ಜೀವನದಲ್ಲಿ ಸೆಟ್ಲ್ ಆಗೋ ತನಕ ನಿಮಗೆ ಏನೆಲ್ಲ ಬೇಕು ಎಲ್ಲವನ್ನು ನೀವು ಕೇಳಿದ್ದನ್ನೆಲ್ಲ ನಿಮಗೆ ಕೊಡಿಸ್ತಾ ತನ್ನ ಎಲ್ಲವನ್ನು ಕಳೆದುಕೊಳ್ಳುತ್ತಾ ಬರುವವನು ತಂದೆ. ಸೊ ಅವನು ಕರ್ಣನಿಗಿಂತ ಒಂದು ಹೆಚ್ಚು ಮೇಲೆ ಅಲ್ವಾ ವಿದ್ಯಾರ್ಥಿಗಳೇ? ಸ್ವಲ್ಪ ಯೋಚನೆ ಮಾಡಿ. ಹಾಗೆ ನಿಮ್ಮ ತಾಯಿ ಕೂಡ ಅಷ್ಟೇ. ನಿಮಗೆಲ್ಲ ಬುದ್ಧಿ ಬಂದ ಮೇಲೆ ನಿಮ್ಮ ತಾಯಿ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಆದರೆ ನೀವು ಮಾಂಸದ ಮುದ್ದೆಯಾಗಿ ನಿಮ್ಮ ತಾಯಿಯ ಗರ್ಭದಲ್ಲಿದ್ದಾಗ ಅಲ್ಲಿಂದಾನೇ ನಿಮ್ಮ ತಾಯಿಗೆ ನಿಮ್ಮ ಮೇಲೆ ಪ್ರೀತಿ ಶುರುವಾಗಿರುತ್ತೆ. ನೀವು ನಿಮ್ಮ ಹೊಟ್ಟೆಯಲ್ಲಿದ್ದಾಗ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಅವಳು ತನ್ನ ಸೆರಗನ್ನು ಹೊಟ್ಟೆಗೆ ಅಡ್ಡ ಹಿಡಿತಾಳೆ. ಯಾಕಂತ ಹೇಳಿದರೆ ಕೆಟ್ಟ ದೃಷ್ಟಿಗಳು ನನ್ನ ಮಗನ ಮೇಲೆ ಬೀಳಬಾರ್ದು ಅಂತ. ಹಾಗೆ ತಂದೆ ಮಗನನ್ನು ಹೆಗಲ ಮೇಲೆ ಕೂರಿಸ್ತಾನೆ. ಯಾಕಂತ ಹೇಳಿದರೆ ತಾನು ನೋಡದ ಪ್ರಪಂಚವನ್ನು ನನ್ನ ಮಗಳು ನೋಡಲಿ ಅಂತ ಹೇಳಿ. ಇದೇ ಅಲ್ವಾ ವಿದ್ಯಾರ್ಥಿಗಳೇ ತಂದೆ ತಾಯಿಯರು ನಮಗೆ ಮಾಡುವಂತಹ ಒಂದು ಅಪಾರವಾದ ಪ್ರೀತಿ ಅಂತ ಹೇಳಿದರೆ. ಸೊ ಇವತ್ತು ಬಹಳ ದೂರದಿಂದ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಮುಂದಿನ ವಾರ ನಡೀತಾ ಇರುವಂತಹ 10ನೇ ತರಗತಿಯ ಪರೀಕ್ಷೆಗೆ ಯಶಸ್ವಿಯಾಗಲಿ, ಮಕ್ಕಳೆಲ್ಲ ಉತ್ತಮ ಅಂಕ ಗಳಿಸಲಿ ಅನ್ನೋ ಕಾರಣಕ್ಕೆ ಆಯೋಜಿಸಿರುವಂತಹ ಈ ಆಶೀರ್ವಾದ ಸಭೆಗೆ ತಾವೆಲ್ಲರೂ ಬಂದಿದ್ದೀರಿ. ಸೊ ಹಾಗಾಗಿ ನಮ್ಮ ಸಂಸ್ಥೆ ಪರವಾಗಿ ಮೊದಲಿಗೆ ನಿಮ್ಗೆಲ್ಲರಿಗೂ ನಾನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೂ ಈ ಆಶೀರ್ವಾದ ಸಭಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ KC ನಾಯಕ್ ಸರ್. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಪ್ರಧಾನ ಸಲಹೆಗಾರರಾಗಿರುವಂಥ ರಮೇಶ್ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ನಾನು ಆತ್ಮೀಯವಾದ ಸ್ವಾಗತ ಕೋರ್ತಾ ಇದ್ದೇನೆ.
ಹಾಗೂ ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ವೆಂಕಟೇಶ್ ಮೂರ್ತಿ ಸರ್ ಹಾಗೂ ಶಕ್ತಿ ವಸತಿ ಶಾಲಾ ಪ್ರಾಂಶುಪಾಲೆ ಶ್ರೀಮತಿ ಬಬಿತಾ ಸೂರಜ್ ಇದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಮುಂದೆ ಅಧ್ಯಕ್ಷ ಸ್ಥಾನ ವಹಿಸಿರುವಂತಹ ಡಾಕ್ಟರ್ ಕೆ.ಸಿ. ನಾಯ್ಕ್ ಸರ್ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ವೇದಿಕೆಯಲ್ಲಿ ಉಪಸ್ಥಿತ ಪ್ರಾಂಶುಪಾಲರುಗಳೇ, ರಮೇಶ್ ಅವರೇ, ಮತ್ತು ನನ್ನ ಮುಂದೆ ಆಸೀನರಾದ ಎಲ್ಲ ಪೋಷಕರೇ, ಮತ್ತು ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಇವತ್ತು ಇದೊಂದು ವಿಶೇಷವಾದ ಒಂದು ಕಾರ್ಯಕ್ರಮ. ವಿಶೇಷ ಅಂತೇಳಿದರೆ ಇದೆಲ್ಲ ನಡೆಯುವಂಥದ್ದೇ, ಇಲ್ಲಿ ನಾವು ಶುರು ಮಾಡಿದ್ದಲ್ಲ. ಅಂದರೆ ಈಗಾಗಲೇ ಹೇಳಿದರು ಭಾಷಣದಲ್ಲಿ ತಂದೆ ತಾಯಿಯವರ ಪಾತ್ರ ಏನು ಅಂತ, ಅದನ್ನೊಂದು ತೋರಿಸಿಕೊಡುವಂಥದ್ದು, ಆ ರೀತಿ ಹೇಗೆ ನಡ್ಕೊಳ್ಬೇಕಂತ ಒಂದು ನಾವು ನೆನಪು ಮಾಡಲಿಕ್ಕೊಂದು ಇದು ಹಮ್ಮಿಕೊಂಡ ಒಂದು ಕಾರ್ಯಕ್ರಮ. ಎಲ್ಲರೂ ಬಂದಿದ್ದೀರಿ, ಸಂತೋಷ ಆಗಿದೆ. ಎಷ್ಟು ವಿದ್ಯೆ ಇದ್ದರೂ, ಎಷ್ಟು ಸಂಪತ್ತಿದ್ದರೂ, ಎಷ್ಟು ಆರೋಗ್ಯ ಇದ್ದರೂ ಒಂದು ಕೊರತೆ ಇದ್ದರೆ ಅದಕ್ಕೆ ಎಲ್ಲದಕ್ಕೂ ಶೂನ್ಯ ಬೆಲೆ ಆಗುತ್ತದೆ. ಅದು ಏನು ಅಂತ ಹೇಳಿದರೆ ಭಾಳ ಸರಳವಾದ ಒಂದು ಇದು ಶಿಸ್ತು, ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಇಲ್ಲದಿದ್ದರೆ ಯಾವುದಕ್ಕೂ ಬೆಲೆ ಇಲ್ಲ. ಇದು ನಾನು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತುಂಟು, ನೀವೆಲ್ಲರೂ ನಮಗೆ ಜಾಸ್ತಿ ಗೊತ್ತಿದ್ದವರು. ಆದರೆ ನಾನು ಯಾಕೆ ನೆನಪು ಮಾಡ್ತಿದ್ದೇನೆ ಅಂತ ಹೇಳಿದರೆ, ಕೆಲವು ಸಂದರ್ಭದಲ್ಲಿ ನಾವು ಮರೆತು ಬಿಡ್ತೇವೆ, ಏನೋ ಒಂದು ತಲೆಗೆ ಬಂದು ಬಿಡ್ತದೆ. ನಾನೇ ದೊಡ್ಡ ವ್ಯಕ್ತಿ, ನನ್ನಿಂದ ದೊಡ್ಡ ವ್ಯಕ್ತಿ ಯಾರಿಲ್ಲ, ನಾನು ಎಲ್ಲವನ್ನೂ ನನಗೆ ದೇವರು ಅನುಗ್ರಹಿಸಿ ಕೊಟ್ಟಿದ್ದಾನೆ, ನಾನು ಅನುಭವಿಸ್ತಾ ಇದ್ದೇನೆ, ನನ್ನಿಂದ ದೊಡ್ಡವನು ಯಾರಿಲ್ಲ ಅಂತ. ಅದೊಂದು ಮಾತು ಮಾತ್ರ ಯಾವಾಗಲೂ ಆಲೋಚನೆ ನಮ್ಮ ತಲೆಗೆ ಬರಬಾರ್ದು. ನಾವು ಹುಟ್ಟಿಂದ ಸಾಯುವವರೆಗೆ ಕಲಿತಾ ಇದ್ದೇವೆ, ಸಾಯುವ ತನಕ ನಾವು ಕಲಿದು ಮುಗಿಯೋದಿಲ್ಲ. ಅದು ಎಲ್ಲರ ಹತ್ರ ನೆನಪಿರಲಿ. ನಾವೆಲ್ಲರೂ ಚೆನ್ನಾಗಿದ್ದರೆ, ನಾವೆಲ್ಲರದ್ದು ಅಭಿಪ್ರಾಯ ಒಂದು ಪ್ರೀತಿ ಪ್ರೇಮ ನಮ್ಮ ದೇಶದ ಮೇಲೆ ಇದ್ದರೆ ನಾವೆಲ್ಲರೂ ಖಂಡಿತ ಉನ್ನತ ಮಟ್ಟಕ್ಕೆ ಹೋಗ್ತೇವೆ ಅಂತ ಹೇಳಿದ್ರು. ನಾನು ಇವತ್ತು ನಿಮಗೆ ಹೇಳುವ ಅವಶ್ಯಕತೆ ಖಂಡಿತ ಇಲ್ಲ. ಎಲ್ಲ ನಿಮಗೆ ಗೊತ್ತುಂಟು. ಎಲ್ಲ ನೀವು ಬೇರೆ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಿ, ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಿ. ನೀವು ಇಷ್ಟೇ ನಿಮ್ಮ ಮಕ್ಕಳಿಗೆ ಶಿಸ್ತನ್ನೊಂದು ಕಳಿಸಿ, ವಿದ್ಯೆಯನ್ನು ಕಳಿಸೋ ಕೆಲಸವನ್ನು ನಾವು ಮಾಡ್ತೇವೆ. ಶಿಸ್ತು ಅದು ಹುಟ್ಟಿನಲ್ಲಿಂದ ಬರಬೇಕು. ಅದು ಒಂದು ಅರ್ಧದಲ್ಲಿ ಬಂದು ಆ ಮಗು ಬೇರೆ ದಾರಿ ಹಿಡಿದ ನಂತರ ಆ ದಾರಿಯನ್ನು ತಿರುಗಿಸಿ ಸರಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅದು ಹುಟ್ಟಿನಿಂದಲೇ ಅದನ್ನು ಬರಬೇಕು. ಅದು ತಂದೆ ತಾಯರು ಮಾಡುವಂಥ ಕೆಲಸ. ನಾವಿಲ್ಲಿ ಸೇರಿದವರೆಲ್ಲರೂ ಆ ಅನುಭವವನ್ನು ಕಂಡಿದ್ದೇವೆ. ಇನ್ನು ಮುಂದಕ್ಕೂ ಸಮೇತ ಇನ್ನೊಂದು ಸರಿ ನಾನು ನೆನಪು ಮಾಡೋದು ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತುಂಟು. ಶಿಸ್ತನ್ನು ಸರಿಯಾಗಿ ತಾವು ಮಕ್ಕಳಿಗೆ ಒಂದು ಬೋಧನೆ ಮಾಡಿ ವಿದ್ಯಾದಾನಕ್ಕೆ ನಾವಿದ್ದೇವೆ. ಆ ಕೆಲಸ ಜವಾಬ್ದಾರಿ ನಾವು ತಗೊಳ್ತೇವೆ, ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿಗೆ ಮಾಡಬೇಕಾದ್ರೆ ಅದು ಒಂದು ನಿಮ್ಮ ಪ್ರೋತ್ಸಾಹ ಇದ್ದರೆ ಮಾತ್ರ ಸಾಧ್ಯ. ಅದನ್ನು ಮರಿಬೇಡಿ. ಇಲ್ಲಿ ಎಷ್ಟು ಒಳ್ಳೆಯ ಪ್ರಿನ್ಸಿಪಾಲ್ರು ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ನಾನ್ ಟೀಚಿಂಗ್ ಎಲ್ಸ್ ಇರ್ಬೋದು. ಆದರೆ ನಿಮ್ಮ ಸಹಕಾರ ಇಲ್ಲಾದರೆ ಅದಕ್ಕೆ ಬೆಲೆ ಶೂನ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾಯಿದೆ. ದಯವಿಟ್ಟು ಆ ಸಹಕಾರ ಮಾಡಿ. ಅದು 24/7 365 ದಿವಸ ನಿಮ್ಮ ಒಂದು ಮಕ್ಕಳಿಗೆ ಬುದ್ಧಿ ಹೇಳುವಂಥದ್ದನ್ನು ಮರಿಬೇಡಿ. ಮತ್ತು ಸಣ್ಣ ಮಕ್ಕಳು ತಪ್ಪು ಮಾಡ್ತಾರೆ, ಅದು ನಮಗೆ ಗೊತ್ತುಂಟು, ನಿಮಗೆ ಗೊತ್ತುಂಟು. ಆದರೆ ಮಕ್ಕಳು ಹೇಳೋದ್ರನ್ನ ಸ್ವಲ್ಪ ಆಲೋಚನೆ ಮಾಡಿ. ಸಣ್ಣ ಮಕ್ಕಳು ಏನೋ ಆಟ ಆಡ್ತಾರೆ, ಸಣ್ಣ ಬುದ್ಧಿ, ಇನ್ನೂ ಅವರು ಮೇಜರ್ ಆಗಲಿಲ್ಲ, ಇನ್ನೂ ಕಲಿತಾಗಲಿಲ್ಲ, ಅವ್ರು ತಪ್ಪು ಮಾಡ್ತಾರೆ. ಮಾಫ್ ಮಾಡಬೇಕು, ಖಂಡಿತ ಸಹಜ. ಆದರೆ ಸ್ವಲ್ಪ ಪರಾಮರ್ಶೆ ನೋಡಿ. ಮಕ್ಕಳು ತಪ್ಪು ಮಾಡಿದ್ರೆ ಮತ್ತೆ ಯಾರು ತಪ್ಪು ಮಾಡೋದು ಅಂತ ನಾನು ಸಹ ಒಪ್ಕೊಳ್ತೇನೆ. ಆದರೆ ತಪ್ಪು ಮಾಡಿದಾಗ ಅವರನ್ನು ಸರಿದಾರಿಗೆ ತರಿಸುವಂಥದ್ದು ನಮ್ಮ ಮೂಲ ಕರ್ತವ್ಯ. ಅದು ಬರೀ ಶಾಲೆಯಲ್ಲಿ ಮಾಡ್ತಾರೆ, ಪ್ರಿನ್ಸಿಪಾಲ್ರು ಮಾಡ್ತಾರೆ, ಮತ್ತು ಅಥವಾ ಅಧ್ಯಾಪಕರು ಯಾರೆಲ್ಲ ಸೇರಿಕೊಂಡು ಮಾಡ್ತಾರೆ ಅಂತ ಹೇಳೋದನ್ನು ಮಾತ್ರ ನೆನಪಿಟ್ಕೊಳ್ಳಿ. ಅದು ನಿಮ್ಮ ಕಡೆಯಿಂದಲೇ ಬರಬೇಕು. ಅಲ್ಲಿಂದ ಜನ್ರೇಟ್ ಆದರೆ ಅದನ್ನು ಮುಂದಕ್ಕೆ ಕೊಂಡೋಗೋ ಕಾರ್ಯಕ್ರಮವನ್ನು ನಾವು ಅದನ್ನು ಮುಂದುವರಿಸ್ತೇವೆ ಅಂತ ಹೇಳ್ತಾ, ನೀವೆಲ್ಲ ಬಂದದಕ್ಕೆ ತುಂಬ ಸಂತೋಷ ಆಯಿತು. ಇದು ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಂದೆ ನಡೆಸುವ ಎಲ್ಲರಿಗೂ ಇನ್ನೊಂದು ಸರಿ ನನ್ನ ಸ್ವಾಗತನ ವಹಿಸುತ್ತಾ, ಈ ಅಕಾಡೆಮಿಕ್ ಇಯರ್ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ, ಒಳ್ಳೆಯ ವಿದ್ಯೆಯನ್ನು ಕಲೀಲಿ, ಒಳ್ಳೆಯ ಮಾರ್ಕ್ ತೆಗೀಲಿ, ಅವರು ದೇಶ ಸಂಪತ್ತಾಗಲಿ. ನಾನು ಶಾಲೆ ಮಾಡಿದ್ದೆ ಮಕ್ಕಳು ದೇಶ ಸಂಪತ್ತಾಗಬೇಕು ಕನಸಿನಿಂದ. ಅದು ಸಾಧ್ಯ ಆಗೋದು ಬರೀ ಮಕ್ಕಳ ಸಹಕಾರದಿಂದ ಮಾತ್ರ ಅಲ್ಲ, ಅದರ ಅಪ್ಪ ಅಮ್ಮನ ಸಹಕಾರ ತುಂಬ ಬೇಕಾಗತ್ತೆ. ನೀವು ಕೊಡ್ತೀರಂತ ಭರವಸೆಯಲ್ಲಿ
ನಾನು ತುಂಬ ನಂಬಿಕೆ ಇದ್ದವನು. ಇನ್ನು ಮುಂದಕ್ಕೂ ಜೊತೆ ಜೊತೆ ಹೋಗೋಣ, ಮಕ್ಕಳನ್ನು ದೇಶ ಸಂಪತ್ತಾಗಿ ಮಾಡೋಣ ಅಂತೇಳಿ ನನ್ನ ಎರಡು ಮಾತಿಗೆ ವಿರಾಮ. ಜೈ ಹಿಂದ್. ಮಕ್ಕಳನ್ನು ದೇಶದ ಸಂಪತ್ತಾಗಬೇಕು ಅನ್ನೋದು ಅವರ ಗುರಿ, ಅದು ನಮ್ಮೆಲ್ಲರ ಆಶಯ ಕೂಡ. ಆ ಒಂದು ಉದ್ದೇಶಕ್ಕಾಗಿ ನಾವು ನೀವು ಎಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡಿದ್ರೆ ಖಂಡಿತ ಮಕ್ಕಳು ದೇಶ ಸಂಪತ್ತಾಗೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಹಾಗಾಗಿ ಈಗ ಮುಂದೆ ನಮ್ಮ ಶಾಲಾ ಪ್ರಾಂಶುಪಾಲರಾಗಿರುವಂತಹ ಬಬಿತಾ ಸೂರಜ್ ಮೇಡಮ್ ಅವರು ಮಾತಾಡಲಿಕ್ಕಿದ್ದಾರೆ. Namaste and a very good morning to all of you, all the parents and my dear students, dignitaries on the days. My respectful pranams to Dr. K.C. Naik and the management advisor, Sri Ramesh sir and principal sir. I think this is the last time I'm going to address you all as a whole for this batch. It's also an emotional moment for me where this batch was there. This 4 batches of 10 standard was there with us all this year with all kind of mixed emotions. Sometimes they're very naughty, sometimes they're very lovable, respectable, sometimes they're notorious. Yes, they do break rules. But anyways, at this moment, let me forego and forgive all the wrong things and the mistakes that you all have done, and bless you abundantly so that you do well in your examinations. Can we turn this side and sit? I think I need to give you some instructions. Where you are sitting, just turn your chair, that's all. Without making noise. Yes. As we all know, in few days, students, you're going to answer your board examinations and you're already preparing for it, right? We also know that we have 2 board exams this year. There was a circular which came from CBSE. I would just like to highlight few points because parents are here today. And in case you're not aware of these, I will also send this in the group regarding 2 board exams. I'm sure many of you will have some doubts about it. So let me just highlight few points which was there in the circular. It is mandatory for all the students to appear in the first board examination. So everybody will answer the first board examination. All passed and eligible students will be allowed to improve their performance in any of the 3 subjects out of science, maths, social science and 2 languages. I hope you understood this. They can have improvement examination in the second phase for these 5 subjects in case you feel the marks are less. If a student has not appeared in 3 or more subjects in first examination, then he or she will not be allowed to appear in the second examination. All right? Internal assessment will be conducted only once before the main examination. So the 20 marks that you're getting for internal assessment, that will be the same. Schedule of examinations, main or first examination will begin from February, as you know, and the second examination will be conducted in the month of May. Result declaration of the first examination will be in the month of April, that is in the last week of April probably, and the result for the second examination will be in the month of June, the end of June. First examination will be the main examination, and the eligibility to appear in the second examination will be improvement category up to 3 main subjects. So out of the 5 subjects that you have answered, you can improve on any 3 subjects only. You cannot answer all 5 subjects later or 4 subjects. You can answer any 3 subjects for improvement in the second board exam.
Both the examinations will be conducted on the full syllabus, and the scheme of studies and scheme of examination will remain the same. LOC for second examination will be filled separately. You know LOC, you'll be signing it today if you have not. Subject change will not be allowed for the second examination. Performance of main examination will be made available in DigiLocker. This could be used for admission to PU classes if the student does not wish to appear in second examination for improvement. I hope you understood this. The marks card that you get from DigiLocker can be utilized as usual for your PU admissions. Passing document will be issued to all the students after the results of second examinations only. Merit certificate also will be issued only after second examination. Now, one more important thing, facilities of photocopy, verification and revaluation will be available only after declaration of results of second examination for both the examination, that is main and second examination. You cannot apply for revaluation, photocopy and all that after the first examination. So your improvement exam will be based on the marks that you have availed. Are you clear with this? Students not qualified in the main examination will be allowed a provisional admission in class 11 or PU, and based on the result of the second examination, their admission will be confirmed. So you can take your admissions for PU based on your marks. Even if you are having improvement, you can submit it for your PU admissions, and only after you pass, if in case your improvement is done, after the confirmation of that marks, your admission will be confirmed in PU, depending on which college you are joining. Now, I have the admit cards with me now. You will all be signing, both parents and students will be signing the admit cards and also the LOC before you leave. I would also like to highlight some points which are already printed in the admit cards, because now parents are there, so I want the parents also to know what are the rules to be followed. As you know, the exam center for us is the Cambridge School, Manglo. And the dates of the exam from February 17th to March 7th. All the dates are printed in the admit cards. Hall ticket will be given to the students on the day of the exams, for every exams. Before that, we would be giving the photocopy of the hall ticket to the students so that they can just go through the rules printed here. And also, we would be giving them the OMR sheets for practice, so for which they need the hall ticket to fill in the details. All right? So certain things which are printed here, admit card verification. When you get your admit cards, ensure that all details and subjects mentioned are correct. So word to word, you just check in your admit card, your name, parents' names, and the dates and the code of subjects that are printed there are correct. Examination will commence from 10:30 to 1:30, 3 hours of examination. But you will have to be there by 9:30. Of course, we would be there by 9 o'clock, and 9:30 they would call you inside. 10 o'clock onwards, you will start filling up all the details. As you know, there are a lot of details that has to be filled. I request all the students to be very vigilant and alert when you fill your OMR sheets, because one mistake, again, there are a lot of procedures there. Okay, it's not a child's play. That's why we give you so many times to practice the OMR filling. And also the booklet that is given to you, there's no tearing the first page or the second page, no tearing there in the
booklet. Please understand, you have to hand over the booklet as it is, and there will be an invigilator in the room. You will have to listen to the invigilator carefully, because many of you don't have the habit of listening. So in the exam hall, you're expected to listen to the invigilator. When they ask you, take out your booklet, take it out. You'll have to open it. When they tell you, you just open it like this. It will be sealed. You have to open it like that. And when they ask you, fill this one, all the details will be put up on the board also. So please be alert and listen. I'm repeating this because sometimes, after multiple repetition, some of you can make mistakes, and that can get trouble to us. Because then from the board, it will go to the CBSE. From there, I will get a call. Then I'll have to do something and send them. It's a big procedure when you do even small mistakes. So be very careful in the exam hall filling your booklet until you give your booklet back. Mobile phones and other communication devices are strictly prohibited. Any unfair practice will be treated as unfair, means like even talking to each other. Once you enter the exam hall, please do not talk, borrow anything, smile, ask them anything. No, nothing doing. You just sit to yourself. If you want, you can close your eyes and sit till your exam starts. Do not believe or circulate fake videos or messages on social media. So spreading rumors may also be treated as unfair means. Permitted stationery and materials and other communication devices are banned inside examination center. Now you can carry blue pen, okay, no other pen, okay, you have to write in blue or royal blue ballpoint pen. A pen, the fountain pen is also allowed. Pencil, eraser, scale, sharpener, geometry instruments, some colors if you want. Admit card and school identity card has to be carried. That's why we had taken rounds to check your ID cards. Some of your ID cards are broken. See that you have your ID cards. Regular uniform, school uniform has to be worn. You have to be in full school uniform. So you know what is full school uniform, right? Including the shoes and your hair. And we also expect you to behave well in that campus, because children, you are representing our school. You are representing Shakti school there. So any misbehavior will be taken as the bad name or, reputation of the school. So please look into that. Okay, follow all directions given by the invigilators carefully. Fill OMR sheet carefully. Write your roll number correctly in the answer book. Mention the correct question paper set. You'll be given different question paper sets, so it's very important to write that. And nothing else to be written in the question paper. I hope you know that. Now, very important when you write science and social science examination, I hope you know that. Your teachers must have told you this. You have 3 sections in science, and you will divide your booklet into 3 sections to write physics separately, chemistry separately, and biology separately. You will not write anything at the end. In case you have left out any physics question, you will not be writing it at the end. You will leave enough space for physics and then start writing if you want to leave something, and then you write chemistry fully, biology fully, because different teachers are correcting separately physics, separately chemistry and biology. They will not be checking other sheets. Okay, they will only check their part. I hope you understand this. Same thing with social science. You have 4 sections there: history, geography, political science and economics. Leave separate space. Divide your booklet into different, how much of a sheets you require for each section. Leave that, and
Do not write anything mixing up. Please don't do that. You cannot come back and tell us like how you do in school. I have written his geography in history and vice versa. Nothing can be done and no evaluation will be done if you write it separately. I hope you understand this. This is very, very important because this is the first time CBSE has brought this rule. Earlier we had a mix-up of questions, so you could write anywhere. But now that we have sections separately, you have to write it separately also. Yeah, these are the things about the admit cards. Apart from this, of course, revisions are going on. I want to assure the parents also that the teachers are taking good care of the revisions. In case you have any queries and concerns, you can talk to the teachers before you leave today. We also have an external coach, Miss Akhila, who is coming in for maths and science coaching apart from the faculty that we have, so that the children are left with no doubts and all their concerns are addressed to. Okay, so I hope children, your maths and science concerns are addressed. Your preparatory pre-board exams, the 4th exam is given separately. I think the teachers are giving them in sections. In case the children want to write full 3 hours of paper, you can even do that if you tell your coordinator. They can give you a full 3 hours paper. You can test your time management and your preparation once again if you need. Another thing that I want to tell the hostel students is that as long as you are here in the school campus till the last day of the exam, your responsibility to behave well, to be disciplined, and to take care of the school property stands good. Till you leave the campus, no school property will be damaged. Please note this, because I've been noticing this. Because even though you leave the campus, your marks cards and TCs and conduct certificates are still with us, right? Yesterday, many of you, and I think all of you must have witnessed PM Modi's Pariksha Pe Charcha, and the Prime Minister has given so many good points regarding your exams and your life, isn't it? I hope you have taken mainly what Modi ji has said is to dream big, have a dream. He said not having a dream is a crime. Right? So I hope all of you have a dream, where you have to go, what is your goal, where you have to reach. Don't leave Shakti campus without setting your goal. Okay? Have your goal and work towards it. And he has also mentioned about having a balance of your skills, academics and hobbies, right? It's not just the academics, it's not just the skills. You need to have a balance of your academics, skills and hobbies. And even in skills, he has mentioned about academic skills, the professional skills as well as life skills, correct? I hope you have heard that. So it's also important to have life skills, that is your time management, your discipline, your communication, your respect, all that comes, your stress management, all that comes in your life skill. Okay, you need to manage all this. So God bless you all, my dear children. May you be able to write well for your board exams, prepare well, also not only for your board exams, for your life as well. God bless you all. ಬೋರ್ಡ್ ಪರೀಕ್ಷೆ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಸವಿವರವಾಗಿ ನಿಮ್ಮ ಮುಂದೆ ಬಿಚ್ಚಿಟ್ಟಂತಹ ಪ್ರಾಂಶುಪಾಲರಿಗೆ ವಂದನೆಗಳು. ಇನ್ನು ಮುಂದಕ್ಕೆ ನಿಮ್ಮೆಲ್ಲ ಮಕ್ಕಳು ನಿಮ್ಮ ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ಸ್ವೀಕರಿಸುವಂಥ ಸಮಯ. ನೀವೆಲ್ಲರೂ ನಿಮ್ಮ ಮನಸಾರೆ ನಿಮ್ಮ ಮಕ್ಕಳನ್ನು ಹರಸುವಂತಹ ಸಮಯ. ನಮ್ಮೆಲ್ಲ ಪೋಷಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನಿಮ್ಮ ಚೇರನ್ನು ಮತ್ತೆ ಯಥಾ ಪ್ರಕಾರ ಹೇಗಿತ್ತು ಹಾಗೆ ಕೂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ, ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ನಿಮ್ಮ ಹಿರಿಯರು ಹೇಳ್ತಾರೆ, ಏನು ಹೇಳಿ, ನಿಮ್ಮ ತಂದೆ ತಾಯಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಪ್ಪ, ಆಶೀರ್ವಾದ ತಗೊಳ್ಳಮ್ಮ ಅಂತ ಹೇಳ್ತಾರೆ. ಅದು ಹೇಳೋ ಉದ್ದೇಶ ಸುಮ್ಮನೆ ಅಲ್ಲ. ಅದು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ನಾವು ಹೊರಗಡೆ ಹೋಗಿ ಮಾಡುವ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ಜಯ ಸಿಗಬೇಕು, ಯಶಸ್ಸು ಸಿಗಬೇಕು ಅನ್ನೋ ಕಾರಣಕ್ಕೆ ತಂದೆ ತಾಯಿ ಪಾದ ಮುಟ್ಟಿ ಆಶೀರ್ವಾದ ತಗೋ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಅವರು ಕಣ್ಣಿಗೆ ಕಾಣುವ ನಡೆದಾಡುವ ದೇವರು ಅಂತ. ಮುಕ್ಕೋಟಿ ದೇವರುಗಳು ತಂದೆ ತಾಯಿಗಳಲ್ಲಿ ನೆಲೆಸಿರ್ತಾರೆ. ಸೊ ಅವರ ಪಾದಕ್ಕೆ ಬಿದ್ದು ನಾವು ನಮಸ್ಕಾರ ಮಾಡಿದ್ರೆ, ಆಶೀರ್ವಾದ ತಗೊಂಡ್ರೆ ನಮ್ಮ ಎಲ್ಲ ಕೆಲಸಗಳು ಯಶಸ್ವಿ ಆಗುತ್ತೆ. ಈಗ ಸಾರಿಕರ್ ಅವರು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ದಯವಿಟ್ಟು ಫೋನ್ಗಳನ್ನು ಓಪನ್ ಮಾಡಬೇಡಿ, ಹೊರಗೆ ತೆಗಿಬೇಡಿ.
ಮಕ್ಕಳ ಕೈಯಿಂದ ಫೋನ್ ಇರಬಾರ್ದು, ದಯವಿಟ್ಟು ಮಕ್ಕಳ ಕೈಯಿಂದ ಫೋನನ್ನು ತೆಗೆದುಕೊಳ್ಳಿ ವಾಪಸ್. ತಾಯಿಯಂದಿರು ತಂದೆಯ ಎಡಭಾಗದಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿ. ವಿಷ್ಣು ಶಿವಾಯದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ದಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ. ಇಂದಿನ ಆಶೀರ್ವಾದ ಸಭಾವನ್ನು ನಾವು ಈಗ ಆರಂಭಿಸಲಿದ್ದೇವೆ. ಸರ್ವ ತೀರ್ಥಮಯೀ ಮಾತಾ ಸರ್ವದೇವಮಯಃ ಪಿತಾ ಮಾತರಂ ಪಿತರಂ ತಸ್ಮಾತ್ ಸರ್ವ ಯತ್ನೇನ ಪೂಜಯೇತ್. ತಾಯಿ ಎಂದರೆ ಎಲ್ಲ ಪವಿತ್ರ ತೀರ್ಥಗಳಿಗೆ ಸಮನಾದವಳು ಹಾಗೂ ತಂದೆ ಎಂದರೆ ಎಲ್ಲ ದೇವರುಗಳ ಸಾಕಾರ ರೂಪ. ಹಾಗಾಗಿ ತಂದೆ ತಾಯಿಯನ್ನು ನಾವು ನಮ್ಮ ಎಲ್ಲ ಗೌರವಗಳಿಂದ ಪೂಜಿಸಬೇಕು. ಪೋಷಕರನ್ನು ಮಗುವಿನ ಮೊದಲ ಗುರು ಎಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಮಗುವಿನ ಬೆರಳು ಹಿಡಿದು ನಡೆಯಲು, ಮಾತನಾಡಲು ಕಲಿಸಲು ಪ್ರಾರಂಭಿಸಿ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವವರೆಗೂ ಪೋಷಕರ ಮಹತ್ತರವಾಗಿದೆ. ಆದ್ದರಿಂದಲೇ ನಾವು ನಮ್ಮ ಜೀವನದಲ್ಲಿ ತಂದೆ ತಾಯಿಯ ಮಹತ್ವವನ್ನು ಎಂದಿಗೂ ಮರೆಯಬಾರದು. ವಿದ್ಯಾರ್ಥಿಗಳೇ, ಅಂತಹ ಶುಭಗಳಿಗೆ ಇಂದು ನಿಮ್ಮದಾಗಿದೆ. ಈಗ ನಾನು ಒಂದೊಂದೇ ಸೂಚನೆಗಳನ್ನು ಕೊಡುತ್ತಾ ಹೋಗುತ್ತೇನೆ. ವಿದ್ಯಾರ್ಥಿಗಳು ಎಲ್ಲರೂ ಒಟ್ಟಾಗಿ ಅದನ್ನು ಪಾಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ತಾಯಿಯಂದಿರು ಎಲ್ಲರೂ ತಮ್ಮ ಪತಿಯ ಎಡಭಾಗದಲ್ಲಿ ಕುಳಿತುಕೊಂಡಿರಬೇಕು. ವಿದ್ಯಾರ್ಥಿಗಳೇ, ಎಲ್ಲರೂ ಮೊದಲಿಗೆ ನಿಮ್ಮ ತಂದೆ ತಾಯಿಯ ಪಾದಗಳನ್ನು ತಟ್ಟೆಯಲ್ಲಿ ಇಡಬೇಕು. ತಾಯಿಯ ಪಾದವನ್ನು ಒಂದು ತಟ್ಟೆಯಲ್ಲಿ, ತಂದೆಯ ಪಾದವನ್ನು ಇನ್ನೊಂದು ತಟ್ಟೆಯಲ್ಲಿ. ನಿಮ್ಮ ಕೈಗಳಿಂದ ಇಬ್ಬರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಬೇಕು. ಸಂಪೂರ್ಣವಾಗಿ ನಿಮ್ಮ ಕೈಗಳನ್ನು ತಂದೆ ತಾಯಿಯ ಪಾದಗಳ ಮೇಲೆ ಇಟ್ಟು ನಮಸ್ಕರಿಸಿ.
ಈಗ ನೀರಿನಿಂದ ಮೊದಲು ನಿಮ್ಮ ತಾಯಿಯ ಪಾದವನ್ನು, ನಂತರ ತಂದೆಯ ಪಾದವನ್ನು ತೊಳೆಯಬೇಕು. ಓಂ ಮಾತರಂ ಪಿತರಂ ಚ ತ್ವಂ ಪೂಜಯಾಮಿ ಮಹಾಶಿವೆ, ತ್ವೌ ತರಿತಂ ಶರಣಂ ಪ್ರಪನ್ನಾನಾಂ ಸದಾ ಹರೇ, ಜಪಂ ರಕ್ಷೋ ವ್ರಜಂ ಕುರ್ವಂ ಪ್ರಾಪ್ಯಾಯಂ ತು ಮಹೇಶ್ವರಂ. ನಮಃ ಶಾಂತಾಯೈ ಮಾತರಂ ಪಿತರಂ ನಮೋ ನಮಃ. ಪಿತರಂ ಮಾತರಂ ಚೈವ ಯಸ್ತು ಸಮ್ಮಾನಯೇತ್ ಸದಾ, ತಸ್ಯ ನಿತ್ಯಂ ಕ್ಷಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಅರ್ಥ: ತಾಯಿ ಮತ್ತು ತಂದೆಯ ಪಾದಗಳನ್ನು ಭಕ್ತಿಯಿಂದ ತೊಳೆಯಬೇಕು. ಯಾರು ತಂದೆ ತಾಯಿಯ ಪಾದಗಳನ್ನು ಶುದ್ಧವಾಗಿ ತೊಳೆಯುತ್ತಾನೋ ಅವನು ಅವರನ್ನು ಸದಾ ಗೌರವದಿಂದ ಸೇವಿಸುತ್ತಾನೋ ಅಂತಹ ಮಗುವಿನ ಮೇಲೆ ಪರಶಿವನು ಆಶೀರ್ವಾದ ನೀಡುತ್ತಾನೆ. ತಾಯಿ ತಂದೆಗೆ ನಮಸ್ಕಾರ ಮಾಡುವವನು, ಅವರನ್ನು ಸದಾ ಗೌರವಿಸುವವನು ಜೀವನದಲ್ಲಿ ಭಯವಿಲ್ಲದೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ. ಈಗ ನಿಮ್ಮ ಹತ್ತಿರ ಒಂದು ಪಾತ್ರೆಯನ್ನು ತರಲಾಗುತ್ತದೆ. ಅದರಲ್ಲಿ ಪಾದ ತೊಳೆದ ನೀರನ್ನು ಹಾಕಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಮ್ಮ ಅಮ್ಮ ನೀ ನನ್ನ ಅಮ್ಮ, ನಿನ್ನ ಬಿಟ್ಟು ನನಗೇನಿಲ್ಲಮ್ಮ, ಜಗವೇ ನಿನ್ನಲ್ಲಿ ಕಂಡೆ ಅಮ್ಮ, ನಿನ್ನ ಮುಂದೆ ಸಮಯಾರಮ್ಮ. ಅಮ್ಮ ಓ ನನ್ನಮ್ಮ, ನನ್ನಿ ಉಸಿರು ಪೋಷಕರು ತಮ್ಮ ಮೊಬೈಲ್ಗಳನ್ನು ಯೂಸ್ ಮಾಡಬೇಡಿ ಅಂತ. ಎಂದೆಂದು ಜೊತೆ ಇರುವೆ ನಾನು, ಕಾಯುವೆನು ಎಂದೆಂದು. ಇವಳಯ್ಯ ಮನಸ್ಸು ಮಗು ಥರ ಪ್ರೀತಿಯಲ್ಲಿ, ಅರಸೋ ಹಸು ಥರ ತ್ಯಾಗದಲ್ಲಿ, ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ, ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ, ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು, ಜಗತ್ತೂಗೋ ಜನನಿ ನಾಶನಂ ಮಾತಾ ಪಿತೃಪದಾಬ್ಜಂ ಶರಣಂ ಮಮ ಸರ್ವದಾ, ಪ್ರಣಾಮ್ಯಹಂ ತು ಸದಾ ತುಭ್ಯಂ ಮಾತರಂ ಪಿತರಂ ನೃಪ, ಕೃಪಯಾ ಪಾದಯೋರಾದ್ಯಂ ಶರಣಂ ಮಮ ಸರ್ವದಾ, ಧನ್ಯಃ ಪಿತರಃ ಮಾತರಃ ಧರ್ಮೇಣ ಪಾಠಯಂತಿ ಮೇ, ಸರ್ವಜ್ಞೇ ಸರ್ವೇ ಚ ಜೀವಿತೆ ಪರಿಪಾಲಯಂತಿ ಮೇ. ಈಗ ತಟ್ಟೆಯಲ್ಲಿರುವ ಅಕ್ಷತೆ ಕಾಳುಗಳನ್ನು ನಿಮ್ಮ ತಂದೆ ತಾಯಿಯ ಕೈಗೆ ಸ್ವಲ್ಪ ಸ್ವಲ್ಪವಾಗಿ ಕೊಡಿ. ತಂದೆ ತಾಯಿಗಳಿಗೆ ಕೊಟ್ಟು ಅವರ ಪಾದಗಳನ್ನು ಮುಟ್ಟಿ ನೀವು ನಮಸ್ಕರಿಸಬೇಕು. ಪೋಷಕರೇ, ನಿಮ್ಮ ಮಕ್ಕಳು ಪಾದಗಳಿಗೆ ನಮಸ್ಕರಿಸುವಾಗ ಅವರ ತಲೆಯ ಮೇಲೆ ಅಕ್ಷತೆ ಕಾಳುಗಳನ್ನು ಹಾಕಿ ನಿಮ್ಮ ಬಲಗೈಯನ್ನು ಅವರ ತಲೆಯ ಮೇಲಿಟ್ಟು ಆಶೀರ್ವದಿಸಿ.
ಆಯುರ್ಬಲಂ ವಿಪುಲಮಸ್ತು ಸುಖಮಸ್ತು ಕಲ್ಯಾಣಮಸ್ತು ವಿಪುಲಮಸ್ತು ತವ ಕೀರ್ತಿರಸ್ತು ಶ್ರೀರಸ್ತು ಧರ್ಮಮತಿರಸ್ತು ರಿಪುಕ್ಷಯೋಸ್ತು ವಾಂಛಿತ ಸಿದ್ಧಿಮಸ್ತು. ಸಿಹಿ ಇಟ್ಟಿದ್ದೇವೆ, ಅದನ್ನು ನಿಮ್ಮ ತಂದೆ ತಾಯಿಗೆ ಕೊಟ್ಟು ಒಂದು ಪ್ರೀತಿಯ ಅಪ್ಪುಗೆಯನ್ನು ನೀಡಬೇಕು. ಕೋಟಿ ಕೋಟಿ ಜನ್ಮ ಕಳೆದರೂ ಅಪ್ಪ ಅಮ್ಮ ತಾನೇ ಮೊದಲ ಗುರು. ಅಪ್ಪ ಎಂದರೆ ಅನುರಾಗ, ಅಮ್ಮ ಎಂದರೆ ಮಮತೆಯ ಮಡಿಲು. ತಪ್ಪು ಒಪ್ಪುಗಳನ್ನು ಮನ್ನಿಸಿ ಮುದ್ದಿಸೋ ಕರುಣಾಮಯಿಗಳು. ಕಷ್ಟದ ದಾರಿಯಲ್ಲಿ ಕನಸನ್ನು ಬಿತ್ತಿ ಕಣ್ಣೀರಿಗೆ ನಗುವಿನ ಬಣ್ಣ ಹಚ್ಚುತ್ತಾ ಪ್ರೀತಿಯನ್ನು ನೀಡುವ ತಂದೆ ತಾಯಿಗೆ ಒಂದು ಪ್ರೀತಿಯ ಅಪ್ಪುಗೆಯ ಮೂಲಕ ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಿ. ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಬಾಳಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ. ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ತೊಟ್ಟಿಲು ತೂಗೋಳಿಗೆ ಚಟ್ಟವ ಕಟ್ಟೋದೆಗೆ ಹೋದಳೋ ಬಂದ ಊರಿಗೆ. ಹಾಲು ಕುಟ್ಟೋಳಿಗೆ ಬೆಂಕಿ ಹಚ್ಚೋದೆಗೆ ಕರುಣೆ ಇಲ್ಲ ಶಿವನಿಗೆ. ಪದಗಳಿಗೆ ಸಿಗದ ಗುಣದವಳು, ಬರೆಯುವುದು ಹೇಗೆ ಇತಿಹಾಸ, ಬದುಕುವುದ ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ, ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ. ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು, ದೇವರಿಗಿಂತ ಮಿಗಿಲು. ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು, ಕಣ್ಣಲೇ ಇದೆ ಹೊಂಬಿಸಿಲು. ಉಸಿರೆಯಲ್ಲಿ ಲಾಲಿ ಅಪ್ಪುಗೆಯ ತೂಗೋ ಜೋಲಿ, ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ. ಮರವ ತಪ್ಪಿದ ಬಿಳಲು, ಗರಿಯ ಹಬ್ಬಿದ ನವಿಲು, ನನ್ನ ಹಗಲು ನನ್ನ ಇರುಳು, ಮಗಳು ನನ್ನ ಮಗಳು. ನಗುವು ಅಳುವು ಏನಿರಲಿ, ನಿನ್ನ ಜೊತೆ ಇರುವೆ. ಬಿಟ್ಟು ಬಿಡದ
ಪ್ರೀತಿಯ ಕೋಪ ನಿನ್ನ ಗುರುತು ಸಿರಾಗಿರುವೆ ಜೋಜೋ ಗಾಳಿ ಜೋಜೋ ನಾನು ನಿನ್ನಡಿಯಾಳು ನಿನ್ನ ಪಾದದ ಧೂಳು ನನ್ನ ಮಡಿಲು ನನ್ನ ಹೆಗಲು ಮಗಳು ನನ್ನ ಮಗಳು ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ ನಿನಗೆ ನಾನು
ಭಾವನಾತ್ಮಕವಾಗಿ ನಾವೆಲ್ಲರೂ ಬೆಸೆಯುವಂತಹ ಸಂದರ್ಭ. ಮಕ್ಕಳೆಲ್ಲರೂ ಕೂಡ ನಿಮ್ಮ ಪಾದವನ್ನು ಮುಟ್ಟಿ ನಿಮ್ಮ ಆಶೀರ್ವಾದವನ್ನು ಸ್ವೀಕರಿಸಿದ್ದಾರೆ. ನೀವೆಲ್ಲರೂ ಕೂಡ ನಿಮ್ಮ ಮನಸ್ಫೂರ್ತಿಯಾಗಿ ಹರಸಿದ್ದೀರಿ. ನಾನೊಂದು ನಿಮ್ಮಲ್ಲಿ ಮಾತು ಹೇಳ್ತೇನೆ ಬಂಧು ಮಿತ್ರರೇ ಹಾಗೂ ಪೋಷಕರೇ. ಪರೀಕ್ಷೆಗಳು ಸುಮಾರು ಬರ್ತಾ ಇರುತ್ತೆ ಜೀವನದಲ್ಲಿ ಉದ್ದಕ್ಕೂ ಸುಮಾರು ಪರೀಕ್ಷೆಗಳು ಬರಲಿಕ್ಕಿದೆ, ಎಕ್ಸಾಮ್ಗಳು ಬರಲಿಕ್ಕಿದೆ, ಆ ಮಗು ಎದುರಿಸ್ಲಿಕ್ಕಿದೆ. ಸೊ ಮಾರ್ಕ್ಸ್ಗಳು ಕಡಿಮೆ ಬರಲಿ ಜಾಸ್ತಿ ಬರಲಿ, ಮಗು ಸಾಧನೆ ಮಾಡಲಿ ಮಾಡದೇ ಇರಲಿ, ಅದು ನಿಮ್ಮ ಮಗು, ನಿಮ್ಮ ಮಕ್ಕಳು, ನೀವು ಜನ್ಮ ಕೊಟ್ಟಂತಹ ಮಕ್ಕಳು. ಸೊ ಹಾಗಾಗಿ ಆಗಲೇ ಸಾರಿಕಾ ಮೇಡಮ್ ಹೇಳಿದ ಹಾಗೆ ನೀವು ನಿಮ್ಮ ಮಕ್ಕಳ ಹಿಂದೆ ಬೆನ್ನೆಲುಬಾಗಿ ನಿಂತು, ಅವರು ಸೋತಾಗ್ಲೂ ಗೆದ್ದಾಗ್ಲೂ, ಅವ್ರ ಮಾರ್ಕ್ಸ್ ಕಡಿಮೆ ಬಂದರೂ ಜಾಸ್ತಿ ಬಂದರೂ ಕೂಡ ಅವ್ರ ಹಿಂದೆ ಬೆನ್ನೆಲುಬಾಗಿ ನಿಂತು ತೋರಿಸಿ, ಅವರು ದೊಡ್ಡವರಾದ್ಮೇಲೆ ಎತ್ತರವಾದ ಸ್ಥಾನಕ್ಕೆ ಹೋಗಿ ಒಂದಲ್ಲ ಒಂದು ಸಾಧನೆ ಮಾಡಿ ಇದೇ ವೇದಿಕೆ ಮೇಲೆ ನಿಮ್ಮನ್ನು ಕರೆಸಿ ಸನ್ಮಾನ ಮಾಡುವಂತಹ ಒಂದು ಸಂದರ್ಭ ನಿಮಗೆ ತಂದು ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲ ಪೋಷಕರಲ್ಲಿ, ನಿಮ್ಮ ವಿದ್ಯಾರ್ಥಿಗಳ ಬೆನ್ನ ಹಿಂದೆ ನೀವಿರಿ. ಅವರು ಸೋತಾಗ, ಅವರು ಗೆದ್ದಾಗ, ಅವರು ಎದ್ದಾಗ, ಅವರು ಬಿದ್ದಾಗ, ಇಲ್ಲಿವರೆಗೂ ಹೇಗೆ ನಡೆಸ್ಕೊಂಡು ಬಂದಿದ್ದೀರೋ ಮುಂದೆ ಕೂಡ ಹಾಗೆ ನಡೆಸ್ಕೊಂಡು ಹೋಗಿ. ಹಾಗೂ ವಿದ್ಯಾರ್ಥಿಗಳ ನಿಮ್ಮಲ್ಲಿ ಕೂಡ ನಾನು ಹೇಳಿಕೊಳ್ಳೋದಿಷ್ಟೇ, ದೊಡ್ಡವರಾದ್ಮೇಲೆ ನಿಮ್ಮ ತಂದೆ ತಾಯಿಗಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳೇ. ಈಗ ಒಂದು ಮ್ಯಾನೇಜ್ಮೆಂಟ್ ಅವರ ಒಂದು ರಿಕ್ವೆಸ್ಟ್ ಹಾಗೂ ನಮ್ಮೆಲ್ಲರ ಒಂದು ಆಸೆ, ಇಲ್ಲಿರುವಂತಹ ಪೋಷಕರಲ್ಲಿ ಯಾರಾದರೂ ಇಬ್ಬರು ವೇದಿಕೆ ಮೇಲೆ ಬಂದು ಈ ಒಂದು ಸಂದರ್ಭದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ತಂದೆಯವರ ಕಡೆಯಿಂದ ಒಬ್ಬರು ಹಾಗೂ ತಾಯಿಯವರ ಕಡೆಯಿಂದ ಒಬ್ಬರು ಬಂದರೆ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಬನ್ನಿ. ಯಾರಾದರೂ ಇಬ್ಬರು ಬನ್ನಿ ವೇದಿಕೆ ಮೇಲೆ. ತಂದೆಯಂದರ ಕಡೆಯಿಂದ ಒಂದು ಹಾಗೂ ತಾಯಿಯಂದರ ಕಡೆಯಿಂದ ಒಬ್ಬರು ವೇದಿಕೆ ಮೇಲೆ ಬಂದು ಈ ಸಂದರ್ಭದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೆ. ಆತ್ಮೀಯ ಎಲ್ಲ ಬಂಧುಗಳೇ, ಪ್ರಥಮವಾಗಿ ಈ ಒಂದು ಶಕ್ತಿ ಶಾಲೆಯಿಂದ ಮಹತ್ವದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಎಲ್ಲ ಪೋಷಕರಿಗೆ ಗುರುಗಳು ಏನು ಮಕ್ಕಳನ್ನು ಹಿಂದೂ ಸಂಪ್ರದಾಯದ ಪ್ರಕಾರ ಯಾವ ರೀತಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸ್ಕೊಂಡು ಹೋಗಬೇಕು ಎಂಬತಕ್ಕಂತಹ ಒಂದು ನಿಟ್ಟಿನಲ್ಲಿ ಪೋಷಕರ ಪಾತ್ರ ಹೇಗಿದೆ ಎಂಬತಕ್ಕಂತಹ ಅರ್ಥ ಮಾಡಿಕೊಳ್ಳಿ, ಮಕ್ಕಳಿಗೆ ಒಂದು ಸಂಪ್ರದಾಯದ ಅರಿವಾಗಲಿ ಎಂಬತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ನಾಯಕ್ ಸರ್ ಅವರು ಈ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಶಾಲೆಯ ಎಲ್ಲ ಮುಖ್ಯಸ್ಥರಿಗೆ ಹಾಗೂ ಮುಖ್ಯ ಶಿಕ್ಷಕರೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಇವತ್ತು ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲೋ ಒಂದು ಕಡೆ ಈ ಪಾಶ್ಚಾತ್ಯ ಸಂಸ್ಕೃತಿಗೆ ಯುವ ಪೀಳಿಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಸಂಸ್ಕೃತಿಯ, ನಮ್ಮ ತನವನ್ನು, ನಮ್ಮ ಗೌರವವನ್ನು ಬೇರೆ ಒಂದು ವರ್ಗಕ್ಕೆ ಮೀಸಲಿಡುವಂಥ ಸಂದರ್ಭದಲ್ಲಿ ಈ ಶಕ್ತಿ ಶಾಲೆಯಲ್ಲಿ ಇವತ್ತು ಬಹಳಷ್ಟು ನಾನು ಸುಮಾರು 3 ವರ್ಷಗಳಿಂದ ಮಗನನ್ನು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಿದ್ದೀನಿ. ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು, ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕು ಎಂಬತಕ್ಕಂತಹ ಒಂದು ಮಹತ್ತರದ ಜವಾಬ್ದಾರಿಯನ್ನು ತಗೊಂಡು KPC ನಾಯಕ್ ಸರ್ ಮತ್ತು ಹಾಗೂ ರಮೇಶ್ ಅವರು ಮಹತ್ತರವಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಇವತ್ತು ನಾವೇನು ಪೋಷಕರು ಮಾಡಬೇಕಾದಂಥ ಕೆಲಸಗಳನ್ನು ಇವತ್ತು ನಾವು ಮಾಡ್ತಿಲ್ಲ, ನಮ್ಮ ಕರ್ತವ್ಯದಲ್ಲೆಲ್ಲ ಒಂದು ಕಡೆ ಹಿಂದೆ ಸರಿದಿದ್ದೀವಿ ಎಂಬುದಕ್ಕಂತ ನನ್ನಲ್ಲೂ ಸಹ ಭಾವನೆ ಇದೆ. ಹಿಂದೆ ತಮ್ಮ ಮಕ್ಕಳನ್ನು ಹೆತ್ತು ಹೊತ್ತು ಸಾಕಿ ಬೆಳೆಸ್ತಿರ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಹ ಕಷ್ಟ ಸುಖಗಳು ಅರಿವಿತ್ತು. ನಾವು ಯಾವ ರೀತಿ ಭಾವನೆಯನ್ನು ಬೆಳೆಸ್ಕೋಬೇಕು, ನಮ್ಮ ತಂದೆ ತಾಯಂದ್ರನ್ನ ಯಾವ ರೀತಿ ನಾವು ಸಹ ನೋಡ್ಕೋಬೇಕು ಎಂಬುದಕ್ಕಂತ ಎಲ್ಲ ಅರಿವನ್ನು ಬಹಳಷ್ಟು ಹಿಂದಿನಿಂದಲೂ ಸಹ ನಾವು ಕಷ್ಟ ಸುಖಗಳು ಗೊತ್ತಿದ್ದಂತಹ ಸಂದರ್ಭದಲ್ಲಿ ನಾವು ತಿಳ್ಕೊಂಡು ಹೋಗ್ತಿದ್ವಿ. ಆದರೆ ಇವತ್ತು ಏನಾಯ್ತು ಬರ್ತಾ ಇದೆ, ನಾವು ಸಹ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಏನಾದ್ರು ತೊಂದರೆ ಆದರೆ, ಒಂಚೂರು ಕಷ್ಟ ಆದರೆ ಅವರಿಗೆ ನಾವು ಆ ಥರ ಬೆಳೆಸಬಾರ್ದು, ನಾವು ಸುಖವಾಗಿ ಬೆಳೆಸಬೇಕು, ನಮ್ಮ ಮಕ್ಕಳು ಬಹಳಷ್ಟು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಆಶೆಯನ್ನು ವ್ಯಕ್ತಪಡಿಸ್ತಿದ್ದೀವಿ ಸರಿ. ಆದರೆ ಬೆಳವಣಿಗೆ ಹಂತದಲ್ಲಿ ಮೊದಲೇ ಹೇಳಿದಾಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ ಎಂಬತಕ್ಕಂತಹ ಗಾದೆ ಮಾತಿನ ಹಾಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಬೆಳೆಸಬೇಕಾದಂತಹ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಸರಿಯಾಗಿ ರೀತಿಯಲ್ಲಿ ತಿಳಿಸದ ಕಾರಣ ಇವತ್ತು ಯಾವುದೋ ಒಂದು ವಿಷಯದ ಅನುಗುಣವಾಗಿ ನಾವು ಬೇರೆ ಮಾರ್ಗದಲ್ಲಿ ಸಾಗ್ತಿರೋ ಕಾರಣ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಎಂಬತಕ್ಕಂಥ ಒಂದು ದೂರಾಲೋಚನೆ ಇಟ್ಕೊಂಡ್ರೂ ಸಹ ಅದು ಎಲ್ಲೋ ಒಂದು ಕಡೆ ನಮಗೆ ಮಾರಕವಾಗ್ತಿದೆ ಅಂತಕ್ಕಂಥ ನನ್ನ ಭಾವನೆ ಆಗಿದೆ. ಯಾಕೆ ಅಂತ ಅಂದರೆ, ಕಷ್ಟಪಟ್ಟು ಅವರು ರೈತ ಆಗಿರ್ಬೋದು, ಕುಟುಂಬದಲ್ಲಿ ಬಹಳಷ್ಟು ಕಷ್ಟಪಟ್ಟು ನನ್ನ ಮಗ ಒಳ್ಳೆ ವಿದ್ಯಾವಂತನಾಗಬೇಕು ಅಂತ ಖಾಸಗಿ ಶಾಲೆಗಳಲ್ಲಿ ನಾವು ಸೇರಿಸಿ ಓದಿಸ್ತಿರೋದು ಎಷ್ಟರ ಮಟ್ಟಿಗೆ ಸತ್ಯ ಅಂದರೆ
ತುಂಬ ಕಷ್ಟಪಡ್ತಿದ್ದಾರೆ. ಇವತ್ತು 2.5 ಲಕ್ಷ 3.5 ಲಕ್ಷ ಫೀಸನ್ನು ಕಟ್ಟಿ ಈ ಶಾಲೆಗಳಲ್ಲಿ ಓದಿಸಿದ್ರು ಸಹ ನಮ್ಮ ಸಂಸ್ಕೃತಿಯನ್ನು ಸಂಸ್ಕಾರವನ್ನು ಬೆಳೆಸೋ ರೀತಿಯಲ್ಲಿ ಕೆಲವೊಂದು ಶಾಲೆಗಳು ನಡೆಸ್ತಾ ಇಲ್ಲ. ಆದರೆ KP ನಾಯಕ್ ಸರ್ ಅವರು, ಇವತ್ತು ರಮೇಶ್ ಸರ್ ಅವರು ಅದನ್ನು ಕಳಿಸೋದಕ್ಕೆ ಮುಂದಾಗಿದ್ದಾರೆ. ಅದು ನನಗೆ ಹೆಮ್ಮೆ ಅಂತ ಅನಿಸುತ್ತೆ. ಆದರೆ ನಾವು ಪೋಷಕರು ಒಂದು ಶಾಲೆಯ ಮುಖ್ಯ ಜವಾಬ್ದಾರಿಯನ್ನು ಕೊಟ್ಟು ಒಂದು ಶಾಲೆಗೆ ನಾವು ಕಳಿಸ್ತೀವಿ. ಅದರಲ್ಲೂ ಸಹ ಇವತ್ತು ರೆಸಿಡೆನ್ಷಿಯಲ್ ಕಾಲೇಜುಗಳು ಶಾಲೆಗಳಿಗೆ ಸೇರಿಸಿದಾಗ ಅವರು ನಮ್ಮ ನಾಯಕ್ ಸರ್ ಹೇಳ್ತಾ ಇದ್ರು, ನೀವು ಶಿಸ್ತನ್ನು ಕಲಿಸ್ಬೇಕು ಅಂತ. ಹೌದು, ಶಿಸ್ತನ್ನ ಕಲಿಸೋದು ಎಲ್ಲಿ ತನಕ ಮಕ್ಕಳು ನಾವು ನಿಮ್ಮ ಶಾಲೆಗೆ ಕಳಿಸೋರಿಗೆ ನಾವು ಶಿಸ್ತನ್ನು ಕಲಿಸ್ಬೇಕಾಗತ್ತೆ. ಹಿಂದೆ ಹೇಳಿದಾರೆ ಒಂದು ಮಾತನ್ನ, ಶಿಸ್ತು ಇಲ್ಲದವನ ಜೀವನ ಕಡಿವಾಣವಿಲ್ಲದ ಕುದುರೆ ಅಂತ. ಆದರೆ ನಾವು ಅಪ್ಪ ಅಮ್ಮದಿರೋ ಚಿಕ್ಕ ವಯಸ್ಸಿನಲ್ಲಿ LKG UKG ಇಂದಲೇ ಸಹ ಶಿಕ್ಷಕರ ಪಾಲಿಗೆ ಬಿಟ್ಕೊಟ್ಟಿದ್ದೀವಿ. ಶಿಕ್ಷಕರ ಜವಾಬ್ದಾರಿನೂ ಸಹ ಅದೇ ರೀತಿಯಾಗಿರುತ್ತೆ. ಹಾಗಾಗಿ ಅವರಲ್ಲೂ ಸಹ ನಮ್ಮಲ್ಲಿ ಏನು ನ್ಯೂನತೆಗಳಿದೆ, ಸಮಸ್ಯೆಗಳಿದೆ, ನಮ್ಮ ಮಕ್ಕಳೆಲ್ಲ ವಿದ್ಯಾಭ್ಯಾಸದ ಕೊರತೆ ಏನಿದೆ ಅದನ್ನು ಪ್ರತಿ ಒಂದು ತಿಂಗಳಿಗೆ ವರ್ಷಕ್ಕೆ ಈ ರೀತಿಯಾಗಿ ನಾವು ಕಾರ್ಯಕ್ರಮಗಳು ಮಾಡಿ ಅವರನ್ನು ಕೊಡ್ತಾ ಇದ್ದಾಗ ನಮಗೂ ಸಹ ಮಕ್ಕಳ ಬೆಳವಣಿಗೆಗಳು ಗೊತ್ತಾಗ್ತಿರುತ್ತೆ. ಹಾಗಾಗಿ ನಮ್ಮ ತಂದೆ ತಾಯಿಯಂದಿರ ಪಾತ್ರ ಜೊತೆಗೆ ಗುರುವಿನ ಪಾತ್ರ ಬಹುಮುಖ್ಯವಾಗಿದೆ. ಮೊದಲನೇ ತಂದೆ ತಾಯಿ ಗುರುಗಳಾದರೆ ಅವರನ್ನು ಪೋಷಿಸಿ ಬೆಳೆಸಿ ಒಬ್ಬ ಇಂಜಿನಿಯರ್ ಇರ್ಬೋದು, ಒಬ್ಬ ಡಾಕ್ಟರ್ ಇರ್ಬೋದು, ಒಬ್ಬ ಸೈಂಟಿಸ್ಟ್ ಇರ್ಬೋದು, ಪ್ರತಿ ಹಂತದಲ್ಲೂ ಸಹ ಗುರುವಿನ ಪಾತ್ರ ಬಹುಮುಖ್ಯವಾಗಿರುತ್ತೆ. ಒಬ್ಬ ಗುರಿಯನ್ನು ಮುಟ್ಟಬೇಕು ಅಂದರೆ ಒಬ್ಬ ವಿದ್ಯಾರ್ಥಿ ಗುರುವಿನ ಪಾತ್ರ ಬಹುಮುಖ್ಯವಾಗಿದೆ. ಏಕೆಂದರೆ ನಾನು ಮೊದಲೇ ಹೇಳಿದ ಹಾಗೆ ತಂದೆ ತಾಯಿಗಳು ಇವಾಗ ಹೆಚ್ಚಿನದಾಗಿ ಹಿಂದೆ ಗುರುಕುಲಗಳಲ್ಲಿ ಓದಿಸ್ತಾ ಇದ್ರು. ಗುರುಕುಲಗಳ ಮಾರ್ಗದರ್ಶನ ತುಂಬ ಅಚ್ಚುಕಟ್ಟಾಗಿ ಬರೀ ಶುಭ್ರತೆಯಿಂದ ತಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಪ್ರತಿ ಹಂತದಲ್ಲೂ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗಬೇಕು, ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋಂತಹ ಮಾತನ್ನ ವಿದ್ಯಾರ್ಥಿ ದಶೆಯಿಂದ ತಿಳಿಸ್ಕೊಡ್ತಾ ಇದ್ರು. ಇವತ್ತು ಅದೇ ರೀತಿಯಾಗಿ ಒಂದು ಗುರುಕುಲ ಮಾದರಿಯಲ್ಲಿ ಇವತ್ತು KP ನಾಯಕ್ ಸರ್ ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೊತೆಗೆ ಎಲ್ಲಿ ಯಾವ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯನ್ನು ಸಾಧಿಸಿದ್ದಾರೆ ಅಂಥವರನ್ನು ಸಹ ತಾವು ಗುರುತಿಸಿ ಅಂಥ ವಿದ್ಯಾರ್ಥಿಗಳನ್ನು ಎಕ್ಸ್ಟ್ರಾ ನೀವು ಟೀಚ್ ಕೊಟ್ಟು ಅವರಿಗೆ ಮುಂದುವರೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೂ ಸಹ ನಿಮ್ಮ ಕಾಲೇಜಿಗೆ ಮತ್ತು ಶಾಲೆಗೆ ಒಳ್ಳೆ ಗೌರವ ಸಿಗುತ್ತೆ ಅಂತಕ್ಕಂತಹ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಭಾಳಷ್ಟು ಜನ ಈಗ ನನ್ನ ಮಗನ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ನನ್ನ ಮಗನಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇತ್ತು ಅಂತ ಈ ಶಾಲೆಗೆ ತಂದು ಹಾಕಿದ್ವಿ. ಅವರು ಈ ಬಾರಿ SSLC ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅನ್ನೋದು ಮುಖ್ಯವಾಗಿದೆ. ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಶಾಲೆಗೆ ಅಭಿಮಾನ ಇಟ್ಟು ಒಂದು ಗೌರವ ಇಟ್ಟು ಆ ಶಾಲೆಗೆ ಕಳಿಸಿದ್ರೆ ನನ್ನ ಮಗ ಉನ್ನತ ಮಟ್ಟಕ್ಕೆ ಹೋಗ್ತಾನೆ, ನನ್ನ ಮಗಳು ಉನ್ನತ ಮಟ್ಟಕ್ಕೆ ಹೋಗ್ತಾನೆ ಎಂಬುದಕ್ಕಂಥ ನಿಟ್ಟಿನಲ್ಲಿ ಎಲ್ಲರ ಆಶಯ ಭಾವನೆಯಿಂದ ನಮ್ಮ ಏನು ಪೋಷಕರು ಕಳಿಸ್ತಾ ಇರೋಂಥದ್ದು. ಹಾಗಾಗಿ ನೀವು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಮಂಗಳೂರಿನ ಒಂದು ಎಲ್ಲಿ ಹೋದ್ರೂ ಸಮೇತ ಇಡೀ ರಾಜ್ಯದಲ್ಲಿ ಮಂಗಳೂರು ಶಾಲೆಗಳಿಗೆ ಸೇರಿಸಬೇಕು. ಮಂಗಳೂರಿನ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಉನ್ನತ ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ಆ ಒಂದು ದಿಸೆಯಿಂದಲೇ ನಾವು ಸಹ ಇಲ್ಲಿ ತಂದು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ನೀವು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಪ್ರತಿ ವರ್ಷ ನನಗೆ ತಿಳಿದ ಮಟ್ಟಿಗೆ ನಾವು ಏನು ನಿಮ್ಮ ಶಾಲೆಗೆ ತಂದಿಡ್ತೀವಿ, ಪ್ರತಿ ವರ್ಷ ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಈ ರೀತಿಯಾಗಿ ಒಂದು ನಮ್ಮ ಪೋಷಕರನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅವರು ಏನು ಬೆಳವಣಿಗೆ ಇದೆ ಅಂತ ನೀವು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಎಂಬುದಕ್ಕಂತ ನಾನು ಭಾವನೆಯನ್ನು ವ್ಯಕ್ತಪಡಿಸ್ತೀನಿ. ಈ ಒಂದು ಶಾಲೆಯ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ಸುಂದರವಾಗಿ ನಡೆಸಿಕೊಟ್ರು. ಪ್ರತಿಯೊಬ್ಬರು ನಾನು ನೋಡ್ತಾ ಇದ್ದೆ, ಪ್ರತಿಯೊಬ್ಬರು ಸಹ ತಂದೆ ತಾಯಿಗಳು ಕಣ್ಣೀಡುವಂತಹ ಒಂದು ಸಂದರ್ಭ ಎದುರಾಯಿತು. ಏಕೆಂದರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಮಕ್ಕಳನ್ನ ನಾನು ಬಹಳಷ್ಟು ಜನ ನೋಡ್ತಾ ಇದ್ದೀನಿ. ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಉನ್ನತ ಮಟ್ಟಕ್ಕೆ ಹೋಗಬೇಕು, ವಿದೇಶಗಳಲ್ಲಿ ಅವರು ಜೀವನವನ್ನು ಮಾಡಬೇಕು ಅಂತ ಬಹಳಷ್ಟು ಜನ ಹೇಳ್ತಾರೆ. ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂತಹ ಈ ದೇಶ, ಈ ಭಾಷೆ, ಈ ಒಂದು ನಾಡಿನ ಈ ಒಂದು ದೇಶದ ಸಂಸ್ಕೃತಿನಲ್ಲಿ ಇವತ್ತು 150 ಕೋಟಿ ಜನಸಂಖ್ಯೆ ಮೀರಿದ್ರು ಸಹ ಇವತ್ತು ವಿಶ್ವದ ದೊಡ್ಡಣ್ಣ ಅಂತಕ್ಕಂಥ ಅಮೆರಿಕವೂ ಸಹ ನಮ್ಮ ಹಿಂದೂ ಸಂಪ್ರದಾಯ ಸಂಸ್ಕೃತಿ ಪ್ರತಿಯೊಂದು ಹಂತದಲ್ಲೂ ಇವತ್ತು ತಲೆಬಾಗುವಂತಹ ಒಂದು ಪ್ರವೃತ್ತಿ, ಇವತ್ತು ತಲೆಬಾಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತ ಅಂದರೆ ನಾವುಗಳು ಪೋಷಕರು ಮಕ್ಕಳು ಸಹ ಎಲ್ಲವನ್ನು ತಿಳ್ಕೋಬೇಕು. ಇವತ್ತು ಹಿಂದೂ ರಾಷ್ಟ್ರ ಒಂದೇ ಇದ್ದರೂ ಸಹ ಈ ರಾಷ್ಟ್ರದಲ್ಲಿ ಇವತ್ತು ಬಹಳಷ್ಟು ಉನ್ನತ ಮಟ್ಟದಲ್ಲಿದ್ದಂತಹ ರಾಷ್ಟ್ರಗಳು ಸಮೇತ ಈ ಭಾರತ ದೇಶಕ್ಕೆ ತಲೆಬಾಗುವಂಥ ಸ್ಥಿತಿ ಬಂದಿದೆ. ಅಂದರೆ ನಮ್ಮ ಸಂಸ್ಕೃತಿ ಸಂಸ್ಕಾರ ನಮ್ಮಲ್ಲಿರ್ತಕ್ಕಂತಹ ಪ್ರತಿಯೊಂದು ವಿಷಯವೂ ಸಮೇತ ಬಹಳಷ್ಟು ಒಂದು ಅರ್ಥಗರ್ಭಿತವಾದಂತಹ ಒಂದು ಇದು ಉಳ್ಳಂಥ ಒಂದು ಇದಾಗಿದೆ. ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಸಹ ಈ ಶಾಲೆಯಲ್ಲಿ ಈ ಥರ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ತುಂಬ ಒಳ್ಳೆಯದು ಅನಿಸುತ್ತೆ. ನಾವು ಆಸೆ ಪಟ್ಟ ಹಾಗೆ ನಮ್ಮ ಮಕ್ಕಳು ವಿದೇಶದಲ್ಲಿ ಹೋಗಿ ನೆಲೆಸಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ವೃತ್ತಿ ಮಾಡೋದು ಒಳ್ಳೆಯದು. ಆದರೆ ತಂದೆ ತಾಯಿಯಿಂದ ತಂದು ಎಲ್ಲೋ ಅನಾಥಾಶ್ರಮದಲ್ಲಿ ಬಿಡೋವಂಥದ್ದು ನನಗಿಷ್ಟ ಆಗಲ್ಲ. ಹಾಗಾಗಿ ನೀವು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಈ ದೇಶದ ಒಳ್ಳೆ ಗುಣಮಟ್ಟದ ವ್ಯಾಸಂಗವನ್ನು ಮಾಡಿ ಯಾವುದೇ ದೇಶಗಳಲ್ಲಿ ಹೋಗಿ ಸಹ ನೀವು ವೃತ್ತಿಯನ್ನು ಅಳವಡಿಸ್ಕೊಂಡ್ರು ಸಹ ನಿಮ್ಮ ಹೊತ್ತು ಸಾಕಿದ್ಕಂಥ ತಂದೆ ತಾಯಿಗಳನ್ನ ಯಾವುದೇ ಕಾರಣಕ್ಕೂ ಮರೆತು ನಿಮ್ಮ ಜೀವನವನ್ನು ಅಲ್ಲಿ ಮೋಜಿನಲ್ಲಿ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ಹಿಂದೂ ಸಂಪ್ರದಾಯ ಆ ರೀತಿಯಲ್ಲ.
ಆ ಸಂಪ್ರದಾಯನ ಉಳಿಸಿ ಮಕ್ಕಳು ತಂದೆ ತಾಯಂದರಿಗೆ ಕೊಡುವಂತಹ ಗೌರವವನ್ನು ಕೊಟ್ಟು ನೀವು ಸಹ ಮುಂದೆ ನಿಮ್ಮ ಮಕ್ಕಳಿಗೆ ಯಾವ ರೀತಿಯ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ಬೇಕು, ನಾವು ಯಾವ ರೀತಿ ಬೆಳ್ಕೊಂಡು ಹೋಗ್ಬೇಕು ಅಂತ ಸಂಸ್ಕೃತಿಯನ್ನು ಕಳಿಸಿ ಎಂಬತಕ್ಕಂಥ ಮಾತನ್ನು ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಈ ಶಾಲೆಯ ಮುಖ್ಯ ಗುರುಗಳಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಾರದಾ, ವಂಶಿ ಕೃಷ್ಣ ಅವರ ತಾಯಿ ನಾನು. ನಾವು ಒಂದು ತಿಂಗಳಿಂದನೂ ಕಾಯ್ತಾ ಇದ್ವಿ 7ನೇ ತಾರೀಕು ಯಾವಾಗುತ್ತೆ ಅಂತೇಳಿ. ಅನ್ಕೊಂತ 7ನೇ ತಾರೀಕು ಬಂದೇ ಬಿಡ್ತು. ತುಂಬ ಚೆನ್ನಾಗಾಯ್ತು ಮೇಡಮ್ ಪ್ರೋಗ್ರಾಮು. ನಾವು ನಮ್ಮ ಮಕ್ಕಳಿಗೆ ತಂದೆ ತಾಯಿ ಬೆಲೆನ ಎಷ್ಟು ಹೇಳ್ಕೊಟ್ರು ನೀವು ಹೇಳ್ಕೊಟ್ಟ ಥರ ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಈ ಸ್ಕೂಲಿಂದ ಬಂದಾಗಿಂದ ನಾನು ಗಮನಿಸ್ತಾ ಇದ್ದೀನಿ, ನಮ್ಮ ರಾಷ್ಟ್ರೀಯದ ಬಗ್ಗೆ, ನಮ್ಮ ಹಿಂದೂ ಸಂಪ್ರದಾಯ ಆಗಿರ್ಬೋದು, ರಾಮಾಯಣ ಮಹಾಭಾರತ, ಮನೆಯಲ್ಲಿ ಸಂಬಂಧಗಳು ಯಾವ ಥರ ಇರಬೇಕು, ಅಕ್ಕ ತಂಗಿ ಅಂದ್ರೇನು, ಅಣ್ಣ ತಮ್ಮ ಅಂದ್ರೇನು ಅಂತ ನಾವು ಹೇಳ್ಕೊಡೋದಕ್ಕಿಂತ ಚೆನ್ನಾಗಿ ನೀವು ಹೇಳ್ಕೊಟ್ಟಿದ್ದೀರಾ. ಅದಕ್ಕೆ ಮಾತ್ರ ನನ್ನ ತುಂಬ ತುಂಬ ಧನ್ಯವಾದಗಳು. ಈ ಸಂಸ್ಕೃತಿನ ನಾವು ಮನೇಲಿ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಎಲ್ಲರೂ ಕೇಳ್ತಾರೆ ಚೆನ್ನಾಗಿ ಓದಿಸ್ತಾರ ಆ ಸ್ಕೂಲಲ್ಲಿ ಅಂತ. ನಾನು ಅವ್ರಿಗೊಂದೇ ಮಾತು ಹೇಳೋದು, ಶಕ್ತಿ ಸ್ಕೂಲಲ್ಲಿ ಓದಿ ಅಂತ ಫೋರ್ಸ್ ಮಾಡಲ್ಲ. ಅವರು ನಿಮ್ಮ ಮಕ್ಕಳಿಗೆ ಪಾಸಿಟಿವ್ ಮೈಂಡ್ ತಂದು ಅವ್ರು ಓದಬೇಕು, ನಾನು ಓದಬೇಕು ಅನ್ನೋ ಮನೋಭಾವ ಬಂದು ಅವರೇ ಓದ್ತಾರೆ. ಆ ಥರ ಎಜುಕೇಷನ್ ಇದೆ ಅಂತಲೇ ಹೇಳೋದು. ಅವನು ಇಲ್ಲಿಗೆ ಬಂದಮೇಲೆ ಎಷ್ಟೊಂದು ಅವನ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೆಲ್ಫ್ ಸ್ಟಡಿ ಮಾತ್ರ ತುಂಬ ಇಂಪ್ರೂವ್ ಆಗಿದೆ. ಅದಕ್ಕೆ ಶಕ್ತಿ ಸ್ಕೂಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಶಕ್ತಿ ಸ್ಕೂಲಲ್ಲಿ ಎಲ್ಲಾದರೂ ಅಷ್ಟೇ, ಮೇಡಮ್ ಅಂತೂ ಯಾವ ಪ್ರಾಬ್ಲಮರಾಗಲಿ ನಾವು ಹೇಳಿದ ತಕ್ಷಣ ಅವರು ನಾವು ಏನೋ ಒಬ್ರು ಹೇಳಿದ ತಕ್ಷಣ ರಿಪ್ಲೈ ಕೊಟ್ಬಿಡ್ತೀವಿ, ಅದು ಸರಿನೋ ತಪ್ಪ ಅಂತ ಯೋಚನೆ ಮಾಡಲ್ಲ. ಆದರೆ ಮೇಡಮ್ಗೆ ಒಂದು ಪ್ರಾಬ್ಲಮ್ ಹೇಳಿದಾಗ ಅವ್ರು ರಿಪ್ಲೈ ಕೊಟ್ಟು ಅಂದರೆ ಅವ್ರ ಮೆಚುರಿಟಿ ಎಷ್ಟಿದೆ ಅಂತ ಆ ರಿಪ್ಲೈನಲ್ಲೇ ನಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ರಿಪ್ಲೈ ಮಾಡ್ತಾರೆ. ಯಾವ ಸಮಸ್ಯೆ ಇದ್ರೂ ಪರಿಹಾರ ಮಾಡ್ತಾರೆ. ನನ್ನ ಮಗ ಇವಾಗ 10th ಮುಗಿಸಿ ಅವ್ರ ತಂದೆ ಕರೀತಾ ಇದ್ದಾರೆ, ಬಾರೋ ಇಲ್ಲೇ ಹತ್ರ ಎಲ್ಲಾದರೂ ಸೇರಿಸ್ತೀನಿ, ತುಂಬ ದೂರ ಆಗುತ್ತೆ ಮಂಗಳೂರು ಅಂದರೆ, ಅವನು ಇಲ್ಲಮ್ಮ ನನಗೆ ಈ ಸ್ಕೂಲೇ ನನ್ನ ಮನೆ, ನಾನು ಬರಲ್ಲ, ನಾನು PU ಮುಗಿಸ್ಕೊಂಡೇ ಬರೋದು ಅಂತ ಹೇಳ್ತಾ ಇದ್ದಾನೆ. ನಾವು ಕೂಡ ಒಂದು 2 months ಬ್ಯಾಕು ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕೋ ಬೇಡ ಅನ್ನೋ ಕನ್ಫ್ಯೂಷನ್ ಇದ್ದಾಗ ಲಾಸ್ಟ್ ಟೈಮ್ ಆ್ಯನ್ಯುವಲ್ ಡೇಗೆ ಬಂದಾಗ ಸರ್ ನಾಯಕ್ ಸರ್ ಒಂದೇ ಒಂದು ಮಾತು ಹೇಳಿದರು, ನಾನು ಈ ದೇಶಕ್ಕೆ ಸುಸಂಸ್ಕೃತ ಮಕ್ಕಳನ್ನ ಕೊಡಬೇಕು ಅಂತ ಇದ್ದೀನಿ ಅಂತ. ಅಲ್ಲೇ ನಾವು ಫಿದಾ ಆಗೋದ್ವಿ ಸರ್. ನಮಗೆ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋ ಮಕ್ಕಳು ಬೇಡ ಸರ್, ಸುಸಂಸ್ಕೃತವಾದಂಥ ಮಕ್ಕಳು ಬೇಕು. ಆ ಸುಸಂಸ್ಕೃತಿನೇ ಅವ್ರ ಲೈಫ್ ಲಾಂಗ್ ಅವರನ್ನು ಕಾಪಾಡುತ್ತೆ, ನಮ್ಮ ವೃದ್ಧಾಪ್ಯದಲ್ಲಿ ನಮ್ಮ ಜೀವನ ಇರೋವರೆಗೂ ನಮ್ಮನ್ನು ಕಾಪಾಡುತ್ತೆ, ದೇಶನೂ ಕಾಪಾಡುತ್ತೆ. ಅದಕ್ಕೆ ಮಾತ್ರ ತುಂಬ ಥ್ಯಾಂಕ್ಸ್. ರಮೇಶ್ ಸರ್ ಆದರೂ ಅಷ್ಟೇ, ಅವ್ರಿಗೆ ಎಷ್ಟು ದೊಡ್ಡ ಜವಾಬ್ದಾರಿಗಳು ತಲೆ ಮೇಲಿದೆ. ನಾವು ಒಂದು ಜವಾಬ್ದಾರಿ ಇದ್ದರೆ ಸಾಕು, ತಲೆ ಮೇಲೆ ಆಕಾಶನೇ ಕಳಿಸ್ಬಿದ್ದಿದೆಯೋ ಅನ್ನೋ ಥರ ಇರ್ತೀವಿ. ಆದರೆ ಅವ್ರು ಯಾವಾಗಲೂ ಸ್ಮೈಲ್ ಮಾಡ್ಕೊತಾನೆ ಇರ್ತಾರೆ. ನಮ್ಮ ಮಗ ಹೇಳ್ದ, ಒಂದು ಸರಿನೂ ಅಮ್ಮ ಸರ್ ಕೋಪದಲ್ಲಿ ಮಾತಾಡಲಿಲ್ಲ, ಮೊನ್ನೆ ನಾವು ತಪ್ಪು ಮಾಡಿದಾಗ ತುಂಬ ಸ್ಟ್ರಿಕ್ಟ್ ಮಾಡಿದ್ರು ಅಂತ. ಆ ಸ್ಟ್ರಿಕ್ಟ್ ಆಗಲೇಬೇಕಿತ್ತು ಸರ್, 1 ವಾರ ಸುಮ್ಮನೆ ಚೆನ್ನಾಗಿ ಓದ್ತಾರೆ ಬಿಡಿ. ಆಮೇಲೆ ನಮ್ಮ ವಂಶಿ 5 ಸಬ್ಜೆಕ್ಟಿನ ಟೀಚರ್ಸು ಆಗಲಿ, ಅವನು ಅದೃಷ್ಟ ಮಾಡಿದ್ದಾನೆ ಆ ಟೀಚರ್ ಸಿಗೋಕ್ಕೆ. ಶರಣಪ್ಪ ಸರ್ ಸಿಗೋಕ್ಕಂತೂ ಅವ್ನು ತುಂಬ ಅದೃಷ್ಟ ಮಾಡಿದ್ದಾನೆ. ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ ಅಂದರೆ, ಒಂದೊಂದು ಮಗುನು ಯಾವ ಸಬ್ಜೆಕ್ಟಲ್ಲಿ ಯಾವ ಥರ ಓದ್ತಾ ಇದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಜಸ್ಟ್ ಕನ್ನಡದಲ್ಲಿ ಹೆಂಗೆ ಓದ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಎಲ್ಲ ಸಬ್ಜೆಕ್ಟಲ್ಲೂ ಯಾವ ಥರ ಇದ್ದಾನೆ, ಎಷ್ಟು ಮಾರ್ಕ್ಸ್ ತೆಗೆದು ಅವರು ಎಷ್ಟು ಚೆನ್ನಾಗಿ ಎಲ್ಲ ಟೀಚರ್ಸು ಡಿಸ್ಕಸ್ ಮಾಡ್ತಾರೆ ಅಂದರೆ ಹ್ಯಾಟ್ಸ್ ಆಫ್. ಸೊ ಸ್ಮಿಷಾ ಮೇಡಮ್ ಆದರೂ ಅಷ್ಟೇ, ಎಷ್ಟು ಚೆನ್ನಾಗಿ ಅವರು ಯಾವ ಥರ ಇದ್ದಾನೆ ಮಗ ಅಂತ, ನಮ್ಮ ಮಗ ಹೆಂಗಿದ್ದಾನೆ ಅಂತ, ಅವ್ರ ಮಕ್ಕಳು ಹೆಂಗಿದ್ದಾರೆ ಅನ್ನೋ ಥರ ಹೇಳ್ತಾರೆ. ಆಮೇಲೆ ಇವನ್ ಇಂಗ್ಲೀಷ್ ಮ್ಯಾಮ್ ಆದರೂ ಅಷ್ಟೇ, ಸ್ವಲ್ಪ ಡಲ್ ಆದರೂ ಇವಾಗ ಬಂದ ತಕ್ಷಣ ಹೇಳಿದರು, ಮಗ ಯಾಕೋ ತುಂಬ ಡಲ್ ಇದ್ದಾನೆ ಮೇಡಮ್, ಅವನು ಸ್ಟ್ರೆಸ್ ತಗೊಂಡಿದ್ದಾನೇನೋ ಹೇಳಿ ಅಂತ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಯಿತು ನಮ್ಮ ಮಕ್ಕಳನ್ನ ಅಷ್ಟು ಅಬ್ಸರ್ವ್ ಮಾಡ್ತಾರೆ ಅಂತ. ಇನ್ನು ಎಲ್ಲ ಸಬ್ಜೆಕ್ಟ್ ಅವರು ಅದೇ ಥರ ಟ್ರೀಟ್ ಮಾಡ್ತಾರೆ. ಇನ್ನು ವಾರ್ಡನ್ಸ್ ಆಗಲಿ, ನನ್ನ ಮಗ 9th ಇದ್ದಾಗ ತುಂಬ ಹುಷಾರಿರಲಿಲ್ಲ, ನಂಗೆ ತುಂಬ ಟೆನ್ಷನ್ ಆಗಿತ್ತು. ಆಮೇಲೆ ಅವಳು ಹೇಳ್ದ, ಅಮ್ಮ ಇಲ್ಲ ನಂಗೆ ಹುಷಾರಿಲ್ಲದೆ ಮಲಗಿಬಿಟ್ಟಿದ್ದೆ, ಸರ್ ಬಂದು ಟಿಫನ್ ಮಾಡಿಸಿ ಮಾತ್ರೆ ಎಲ್ಲ ಕೊಡಿಸು ನೋಡಿಕೊಂಡ್ರು ಅಂತ. ನಿಜವಾಗ್ಲೂ ನನಗೆ ಆ ಟೆನ್ಷನ್ ಎಲ್ಲ ಫ್ರೀ ಆಯಿತು. ನಾನು ಒಳ್ಳೆ ಜಾಗದಲ್ಲಿ ನನ್ನ ಮಗ ಇದ್ದಾನೆ ಅನ್ನೋ ಕಾನ್ಫಿಡೆನ್ಸ್ ಬಂತು. ಸೊ ನಾನಂತೂ ನನ್ನ ಮಗನ ಈ 5 ವರ್ಷನೂ ಅವನು ಇಲ್ಲೇ, ಈ 3 ವರ್ಷ ಓದಿದ್ದಾನೆ, 2 ವರ್ಷನೂ ಇಲ್ಲೇ ಓದೋದವನು. ಆ 5 ವರ್ಷ ನನ್ನ ಮಗನ ಜೀವನದಲ್ಲಿ ಎಷ್ಟು ಒಳ್ಳೆ ರೋಲ್ ಪ್ಲೇ ಆಗಿದೆ ಸ್ಕೂಲ್ದು. ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ತುಂಬ ಮಾತಾಡೋದಿದೆ, ಇಲ್ಲೆಲ್ಲ ನೋಡಿಬಿಟ್ಟು ನೆನಪೇ ಆಗೋದಿಲ್ಲ ಏನು. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಕ್ತಿ ಸ್ಕೂಲ್ಗೆ ಧನ್ಯವಾದಗಳು. ಅದಕ್ಕೆ ನಾವು ಅವ್ರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಹಾಗೂ
ಈ ಶಕ್ತಿ ರೆಸಿಡೆಂಟ್ ಸ್ಕೂಲ್ ಅನ್ನೋದು ಏನಿದೆ ಮಂಗಳೂರಿನಲ್ಲಿ ಶಕ್ತಿನಗರದಲ್ಲಿ, ಎಲ್ಲ ಮಕ್ಕಳಿಗೂ ಕೂಡ ಶಕ್ತಿ ತುಂಬುವಂತಹ ಒಂದು ತಂದೆ ತಾಯಿ ಜವಾಬ್ದಾರಿ ಏನಿದೆ, ಆ ಜವಾಬ್ದಾರಿಯನ್ನು ನಮ್ಮ KC ನಾಯಕ್ ಅವರು ನಮ್ಮ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ ಮುಖಾಂತರ ನಮ್ಮ ಜವಾಬ್ದಾರಿಯನ್ನು ಅವರು ನೇರವಾಗಿ ತಗೊಂಡಿದ್ದಕ್ಕೆ ಮತ್ತೊಂದು ಸರಿ ಅವರಿಗೆ ನಮಸ್ಕಾರನ ಅರ್ಪಿಸ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಬಂದಿರುವಂತಹ ಎಲ್ಲ ಮಕ್ಕಳ ತಂದೆ ತಾಯಿಗಳು ಕೂಡ ಒಂದಲ್ಲ ಒಂದು ಜವಾಬ್ದಾರಿಗಳಲ್ಲಿ, ಬಿಸ್ನೆಸ್ಸಲ್ಲಿ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋದ್ರಿಂದನೇ ನಾವು ನಮ್ಮ ಮಕ್ಕಳನ್ನು ನಿಭಾಯಿಸೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿನ ತಂದು ಬಿಟ್ಟಿರೋಂತಹದ್ದು. ನಮ್ಮ ಜವಾಬ್ದಾರಿಯನ್ನು ಅವರು ಅತ್ಯುತ್ತಮವಾಗಿ ನಿಭಾಯಿಸಿ ಈ ಒಂದು ಶಾಲೆಯಲ್ಲಿ ಉನ್ನತ ಫಲಿತಾಂಶ ಬರೋ ಹಾಗೆ ಎಲ್ಲರನ್ನು ಹುರಿದುಂಬಿಸಿ, ಪ್ರತಿ ಟೀಚರ್ಸು ಕೂಡ, ಕ್ಲಾಸ್ ಟೀಚರ್ಸಿಂದ ಹಿಡಿದು ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಕೂಡ ಇಂದ ಹಿಡಿದು ನಮ್ಮ ರಮೇಶ್ ಸರ್ ಕಡೆಯಿಂದ ಹಿಡಿದು ಪ್ರತಿ ಶಾಲೆಯಲ್ಲಿ ಪ್ರತಿ ಸೆಕ್ಷನಲ್ಲೂ ಪ್ರತಿ ಮಕ್ಕಳನ್ನು ತನ್ನ ಮಕ್ಕಳಂತೆ ತುಂಬ ಉತ್ತೇಜನ ಕೊಟ್ಟು ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ಅವರನ್ನು ಉತ್ತೇಜನ ಮಾಡಿ ಪ್ರತಿ ಹಂತದಲ್ಲೂ ಕೂಡ ಎಲ್ಲಿಯೂ ಹಿಂದೆ ಬೀಳದ ರೀತಿಯಲ್ಲಿ ಈ ಶಾಲೆಗೆ ನನ್ನ ಮಕ್ಕಳು ಇಬ್ಬರು ಬಂದಿದ್ದರು. ವಿಷ್ಣು ತೇಜಸ್ ಅಂತ ಹೇಳಿ, ಮೊದಲನೇದಾಗಿ ಅವನು 2022ನಲ್ಲಿ ಬಂದಿದ್ದ ಸರ್. ಅವನು ಕೂಡ ಇದೇ 8ನೇ ಕ್ಲಾಸು 9ನೇ ಅಂತ ಬೇರೆ ಶಾರದಾ ವಿದ್ಯಾನಿಕೇತನದಲ್ಲಿ ಮಾಡ್ಕೊಂಡು ಬಂದಿದ್ದ. ಅಲ್ಲಿಯೂ ಕೂಡ ಉತ್ತಮವಾದಂತಹ ಫಲಿತಾಂಶದೊಂದಿಗೆ ಬಂದ. ಇಲ್ಲಿ ನನ್ನ ಮಗ ಇಲ್ಲಿ ಓದ್ತಾನ ಅನ್ನೋದು ನಂಬಿಕೆನೇ ನನಗಿರಲಿಲ್ಲ. ಆದರೆ ಅಂತ ಅವನ ತಿದ್ದಿ ಬುದ್ಧಿ ಭಾಸ್ಕರ್ ಸಾಹೇಬ್ರಾಗಿರ್ಬೋದು, ನಮ್ಮ ಶರಣಪ್ಪ ಸರ್ ಆಗಿರ್ಬೋದು, ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅವರಾಗಿರ್ಬೋದು, ಈ ಹಿಂದೆ ಇದ್ದಂತಹ ಇನ್ನೊಬ್ಬ ಪ್ರಿನ್ಸಿಪಾಲ್ ಸಾಹೇಬರು ಕೂಡ ತುಂಬ ಅವರ ಜೀವನಗಳಲ್ಲಿ ಉತ್ತಮವಾದಂತಹ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ನಾನು ಈ ಮೂಲಕ ತಿಳಿಸ್ಕೊಡೋದಷ್ಟೇ, ನಮ್ಮ ಜವಾಬ್ದಾರಿಯನ್ನು ನೀವು ಅತ್ಯುತ್ತಮವಾಗಿ, ನಮಗಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಜವಾಬ್ದಾರಿಯನ್ನು ತಗೊಂಡು ನಮ್ಮ ಮಕ್ಕಳನ್ನು ಪ್ರತಿ ಕ್ಷಣದಲ್ಲಿ ಉತ್ತೇಜನ ಕೊಟ್ಟು ಅವರಿಗೆ ವಿದ್ಯೆ, ಬುದ್ಧಿ, ಸಕಲ ಈ ಸಂಪ್ರದಾಯಗಳು ಅಂತ ಏನಿದೆ ಅದನ್ನು ಕಳಿಸೋದ್ರ ಮುಖಾಂತರ ಕೂಡ ಅವರನ್ನು ಉತ್ತೇಜನ ಮಾಡಿದ್ದೀರಾ. ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಸಮಾರಂಭಕ್ಕೆ ಬಂದಿದ್ದಂತಹ ಎಲ್ಲ ತಂದೆ ತಾಯಿಗಳಿಗೂ ಕೂಡ ನಮ್ಮ ಮಕ್ಕಳನ್ನು ನಾವು ಉತ್ತೇಜನ ಮಾಡುವಂತಹ ಸಂದರ್ಭ ಇದು ಮತ್ತು ಅತ್ಯಂತ ಕಷ್ಟಕರ ಸಂದರ್ಭ. ಎಲ್ಲರ ಕಣ್ಣಲ್ಲೂ ನಾನು ಕೂಡ ನೀರನ್ನು ನೋಡಿದ್ದೀನಿ, ಹಾಗೂ ನಾನು ಕೂಡ ಹತ್ತಿದ್ದೀನಿ. ಆದರೆ ಅದೊಂದು ಸಂತೋಷದ ಬಾಷ್ಪ. ಈ ಒಂದು ಕ್ಷಣನ ನಮಗೆ ಆಯೋಜನೆ ಮಾಡಿಕೊಟ್ಟಂತಹ ಒಂದು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಮತ್ತು ಟೀಚರ್ಸ್ಗೆ, ಇಲ್ಲಿ ಮಾಡ್ತಂಥ ಪ್ರತಿಯೊಬ್ಬ ಜವಾಬ್ದಾರಿಯಿಂದ ನಿರ್ವಹಿಸ್ತಂಥ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಮುಂಬರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಇದೇ ಆಶೀರ್ವಾದ ಇರುತ್ತೆ. ಹಾಗೂ ಈ ಬ್ಯಾಚಲ್ಲಿ ಎಲ್ಲರೂ ಉತ್ತಮವಾದಂತಹ ಫಲಿತಾಂಶವನ್ನು ತಗೋಬೇಕು ಅಂತ ನಾನು ನಿಮ್ಮೆಲ್ಲರನ್ನೂ ಆಶಿಸ್ತೀನಿ, ಆಶೀರ್ವದಿಸ್ತೀನಿ ಕೂಡ. ಆಲ್ ದ ಬೆಸ್ಟ್ ಎಲ್ಲ ಮಕ್ಕಳು, ಎಲ್ಲ ಸಬ್ಜೆಕ್ಟಲ್ಲೂ ಕೂಡ ನೀವು ಒಳ್ಳೆ ಮಾರ್ಕ್ಸನ್ನು ತಗೋಬೇಕು. ಈ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ನಮ್ಮ KC ಸಾಹೇಬರಿಗೆ ನಾವು ಒಳ್ಳೆ ಫಲಿತಾಂಶದೊಂದಿಗೆ ಅವ್ರಿಗೆ ನಾವು ರಿಟರ್ನ್ಸನ್ನು ಕೊಡಬೇಕು ಅನ್ನೋದೇ ನನ್ನ ಆಶಯ ಕೂಡ, ನಿಮ್ಮೆಲ್ಲರ ಆಶಯ ಕೂಡ ಅದೇ ಆಗಿರಬೇಕು. ಎಷ್ಟು ಜನ ನೀವು ನಾವೆಲ್ಲರೂ ಒಳ್ಳೆ ಪರ್ಸೆಂಟೇಜಲ್ಲಿ ಮುಂದೆ ಬರ್ತೀವಿ ಅಂತ ಹೇಳಿ ಒಂದ್ಸತಿ ಎಸ್ ಅಂತ ಹೇಳಿ ಒಳ್ಳೆ ಮಾರ್ಕ್ಸನ್ನು ಕೊಟ್ಟು ನಮ್ಮ ಶಕ್ತಿ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಒಂದು ಎನರ್ಜಿಯನ್ನು ಕೊಡ್ತೀವಿ ಅಂತ ಹೇಳಿ ಎಸ್ ಅಂತ ಹೇಳಿ. ಎಸ್, ಒಳ್ಳೆ ಪರ್ಸೆಂಟೇಜನ್ನು ಕೊಡ್ತೀವಿ, ಸ್ಕೂಲಿನ ಹೆಸರನ್ನು ಮುನ್ನಡೆಸ್ತೀವಿ ಅಂತ ಹೇಳಿ ಒಂದ್ಸತಿ ಹೇಳಿ ಎಸ್ ಅಂತ. ಆರ್ ಯು ರೆಡಿ? ಆರ್ ಯು ರೆಡಿ ಟು ದ್ಯಾಟ್? ಇಲ್ಲ, ವಾಯ್ಸ್ ಬರಲಿಲ್ಲ, ಇನ್ನೂ ಜೋರಾಗಿ ಹೇಳಬೇಕು. ಎಲ್ಲರೂ ಪ್ರಿಪೇರ್ ಆಗಿದ್ದೀರಾ? ಇನ್ನು ಭಯದಲ್ಲಿದ್ದೀರಾ? ಭಯನ ಬಿಟ್ಬಿಡಿ ಇವತ್ತು. ಯಾಕಂದರೆ ಎಲ್ಲ ತಂದೆ ತಾಯಿಗಳು ಬಂದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಅವರ ಎಲ್ಲ ಶಕ್ತಿಯನ್ನು ನಿಮಗೆ ತುಂಬಿದ್ದಾರೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಅವರೆಲ್ಲ ಶಕ್ತಿಯನ್ನು ತುಂಬಿದ್ದಾರೆ. ಟೀಚರ್ಸ್ ಅವರೆಲ್ಲ ಎನರ್ಜಿಯನ್ನು ನಿಮಗೆ ಕೊಟ್ಟಿದ್ದಾರೆ. ಎಲ್ಲ ಎನರ್ಜಿಯನ್ನು ಒಟ್ಟುಗೂಡಿಸಿ ಈ ಒಂದು ಪರೀಕ್ಷೆಯಲ್ಲಿ ನೀವೆಲ್ಲರೂ ಉತ್ತಮವಾದಂಥ ಫಲಿತಾಂಶನ ತಗೋಬೇಕಂತೇಳಿ ನಾನು ಕೂಡ ಆಶಿಸ್ತೇನೆ. ಮತ್ತೊಮ್ಮೆ ಈ ಒಂದು ಶಾಲೆಗೆ ನನ್ನ ಅನಂತ ಅನಂತ ಕೃತಜ್ಞತೆಗಳನ್ನು ತಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್, ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ಸ್ಕೂಲಿನ ಮುಖ್ಯಸ್ಥರಾದಂಥ ನಾಯಕ್ ಸರ್ ಅವರೇ, ಹಾಗೂ ಎಲ್ಲ ನನ್ನ ನೆಚ್ಚಿನ ಆತ್ಮೀಯ ಶಿಕ್ಷಕ ವೃಂದದವರೇ ಹಾಗೂ ಸಪೋರ್ಟಿಂಗ್ ಸ್ಟಾಫ್, ಇದೇನು ಆಶೀರ್ವಾದ ಸಭಾ ಅಂತ ಇವತ್ತು ನೆರವೇರಿದೆ. ನಾನು ಇದನ್ನು ಆಶೀರ್ವಾದ ಸಭಾ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಭಾವನಾತ್ಮಕ ಕಾರ್ಯಕ್ರಮ ಅಂತ ಭಾವಿಸ್ತೀನಿ. ಯಾಕೆಂದರೆ ಇಲ್ಲಿ ನಾವು ಮಾತ್ರ ಕನೆಕ್ಟ್ ಆಗಲಿಲ್ಲ, ಪೇರೆಂಟ್ಸು ಮತ್ತು ಮಕ್ಕಳು ಜೊತೆಗೆ ನಮ್ಮ ಟೀಚರ್ಸು, ಜೊತೆಗೆ ನಮ್ಮ ಈ ಶಾಲೆಯ ಮುಖ್ಯಸ್ಥರು ಒಂದು ಎಷ್ಟು ಚೆನ್ನಾದ ಕಾರ್ಯಕ್ರಮ, ಎಷ್ಟು ಆತ್ಮೀಯವಾದ ಕಾರ್ಯಕ್ರಮ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸಂತೋಷ ಆಯಿತು. ಈ ಕಾರ್ಯಕ್ರಮ ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಬರೋದೋ ಬೇಡವೋ ಅಂತ ಡೌಟಲ್ಲಿದ್ವಿ, ಬಟ್ ಬಂದಾದ್ಮೇಲೆ ನಿಜವಾಗ್ಲೂ ಸಂತೋಷ ಆಯಿತು. ಆದರೆ ಈಗ ನಮ್ಮ ಒಂದು ಜವಾಬ್ದಾರಿ, ಈ ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕ ಮಂಡಳಿ, ಮುಖ್ಯಸ್ಥರು ಎಲ್ಲ ಸೇರಿ ಈ ಥರ ಒಂದು ಕಾರ್ಯಕ್ರಮ ಮಾಡಿರಬೇಕಾದ್ರೆ
ನಮ್ಮ ಮನಸ್ಸಿಂದ ಒಂದು ಆತ್ಮೀಯವಾದ ಧನ್ಯವಾದ ಅಂತ ಹೇಳೋಂಥ ಸಮಯ. ಎಲ್ಲರೂ ನನ್ನ ಒಂದು ಮನವಿ, ಪೇರೆಂಟ್ಸು ಮಕ್ಕಳು ಎಲ್ಲರೂ ಎದ್ದು ನಿಂತು 1 ನಿಮಿಷ ಕಂಟಿನ್ಯೂಸ್ ಆಗಿ ಅವರಿಗೆ ಒಂದು ಕ್ಲಾಪ್ ಕೊಡೋದ್ರ ಮುಖಾಂತರ ಅವರನ್ನ ನಾವು ನಮ್ಮ ಮನಸ್ಸಲ್ಲಿ ಎಲ್ಲಿಟ್ಕೊಂಡಿದ್ದೀವಿ ಅಂತ ತೋರ್ಸೋಣ. ಹ್ಯಾಟ್ಸ್ ಆಫ್ ಟು ಶಕ್ತಿ ಸ್ಕೂಲ್ ಆ್ಯಂಡ್ ಸ್ಟಾಫ್, ಆಲ್ ದ ಸ್ಟಾಫ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಿಮ್ಮ ಕಾರ್ಯ ಶ್ಲಾಘನೀಯ. ನಮ್ಮ ವರ್ಡ್ಸ್ ಎಷ್ಟೇ ಹೇಳಿದ್ರು, ನಾವು ಏನೇ ಫೀಸ್ ಕೊಟ್ಟರು ಈ ಒಂದು ಸ್ಕೂಲ್ ಎಫರ್ಟ್ ಏನಾಗ್ತಾ ಇದೆ ಅದಕ್ಕೆ ಸಮ ಅಲ್ಲ. ಈ ಸ್ಕೂಲ್ ಎಫರ್ಟ್ ಏನಾಗ್ತಾ ಇದೆ ಅದಕ್ಕೆ ದಯವಿಟ್ಟು ಕೂತ್ಕೋಬೇಕು. ಈ ಸ್ಕೂಲು ಸ್ಟಾಫ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಮುಖ್ಯಸ್ಥರಿರ್ಬೋದು, ಏನು ಎಫರ್ಟ್ ಆಗ್ತಿದ್ದಾರೆ ಅದಕ್ಕೆ ಸಮ ಅಲ್ಲ. ಹಣದಿಂದ ಯಾವುದನ್ನು ತೂಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ನಿಜವಾದ ಸತ್ವ ಎಲ್ಲಿದೆ ಅಂತಂದರೆ ಶಿಕ್ಷಣ ಯಾವ ಥರ ಶಿಕ್ಷಣ ಇರಬೇಕು ಅಂದರೆ ಮ್ಯಾನ್ ಮೇಕಿಂಗ್ ಶಿಕ್ಷಣ ಬೇಕು ಅಂತಾರೆ ಸ್ವಾಮಿ ವಿವೇಕಾನಂದ. ಮ್ಯಾನ್ ಮೇಕಿಂಗ್ ಶಿಕ್ಷಣ ಅಂದರೆ ಇಟ್ ಈಸ್ ಅಪೋಸಿಟ್ ಟು ದ ವೆಸ್ಟರ್ನ್ ಎಜುಕೇಷನ್, ಬ್ರೆಡ್ ಅರ್ನಿಂಗ್ ಎಜುಕೇಷನ್. ಸೊ ನಿಮ್ಮ ಮಗು ಏನೋ ಒಂದು ಆಯಿತು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಆಗಿರ್ಬೋದು, ಓನ್ಲಿ ಹಿ ಕ್ಯಾನ್ ಅರ್ನ್ ಆ್ಯಂಡ್ ಹಿ ಕ್ಯಾನ್ ಸೇವ್ ಹಿಸ್ ಲೈಫ್, ನಾಟ್ ಡೆವಲಪಿಂಗ್ ಹೀಸ್ ಲೈಫ್ ಇಸ್ ಎಂಟೈರಿಟಿ, ಟೊಟಾಲಿಟಿ ಬರಬೇಕು ಅಂದಾಗ ಅವರಲ್ಲಿ ಅವ್ರದ್ದೇ ಆದ ಒಂದು ತನ ಇರಬೇಕು, ಅವ್ರದ್ದೇ ಆದಂಥ ಒಂದು ಆತ್ಮವಿಶ್ವಾಸ ಇರಬೇಕು, ಅವ್ರದ್ದೇ ಆದಂಥ ಒಂದು ನಂಬಿಕೆ ಇರಬೇಕು, ಒಂದು ಕರೇಜ್ ಇರಬೇಕು. ಆ ಒಂದು ಸಂಸ್ಕಾರವನ್ನು ಇಲ್ಲಿ ರೂಟಾಗಿ ಮಕ್ಕಳಿಗೆ ತಿಳಿಸ್ಕೊಟ್ಟಿರೋದಕ್ಕೆ, ಕಲಿಸ್ಕೊಡ್ತಿರೋದಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸರ್. ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್. ಪ್ಲೀಸ್ ಕಂಟಿನ್ಯೂ ದ ಸೇಮ್ ವರ್ಕ್. ಇನ್ನು ಮುಂದಿನ ಜನ್ರೇಷನ್ಗೆ ನಿಮ್ಮ ಮಾರ್ಗದರ್ಶನ ಹೆಚ್ಚಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರೇ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ಶಾಲಾ ಆಡಳಿತ ಮಂಡಳಕ್ಕೆ ಮತ್ತು ಮುಖ್ಯಸ್ಥರಿಗೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಎಲ್ಲ ಪೋಷಕರು ತುಂಬ ಅತ್ಯುತ್ತಮವಾಗಿ ತಮ್ಮ ಮನದಾಳದ ಮಾತನ್ನು ಇಲ್ಲಿ ವ್ಯಕ್ತಪಡಿಸಿದ್ದೀರಿ. ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರಭಾಸ್ ವೇದಿಕೆ ಮೇಲೆ ಬಂದು ತನ್ನ ಮನಸ್ಸಿನ ಮಾತನ್ನು ಹೇಳಬೇಕಾಗಿ ಅವನು ಕೋರಿಕೆಯನ್ನು ಇಟ್ಟಿದ್ದಾನೆ. ಹಾಗಾಗಿ ಈ ವೇದಿಕೆ ಅವನಿಗೆ ಅವಕಾಶ ಕೊಡ್ತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಸುಂದರವಾದ ಮಂಟಪ ಇಲ್ಲಿ ತಯಾರಾಗಿ ನಿಂತಿದೆ. ಹಾಗಾಗಿ ತಮಗೆಲ್ಲರಿಗೂ ಆತ ತನ್ನ ಮನಸ್ಸಿನ ಮಾತನ್ನು ವಂದನೆಗಳಲ್ಲಿ ಹೇಳಬೇಕು ಇಷ್ಟಪಡ್ತಾ ಇದ್ದಾನೆ. ಪ್ರಭಾಸ್. Good morning to all the dignitaries on the dais, teachers, students, and my dear friends. I am Prabhas Prakash of Grade 10C, and today I'd like to take this opportunity to thank all the wonderful parents who, even with all their commitments, found just enough time to fund this wonderful initiative. A special thanks to Mr. Sharnappa sir for bearing this huge responsibility alongside Smisha ma'am. They really gave us this wonderful idea. And a token of appreciation to all the students who were willing, and my friend Dheeraj, who was with me all the time. A heartfelt thanks to our principal, Mrs. Babita Suraj ma'am, and Ramesh K sir. And I hope that our beloved administrator, Dr. K.C. Naik sir, will like the small token of gratitude from our side for your unwavering support throughout. Thank you. ಪ್ರಭಾಸ್ಗೆ ವಂದನೆಗಳು. ಇನ್ನು ಮುಂದಕ್ಕೆ ಸಂಸ್ಥೆ ಪ್ರಧಾನ ಸಲಹೆಗಾರ ರಮೇಶ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯ ಈ ಒಂದು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿರುವಂಥ ಈ ಒಂದು ಆಶೀರ್ವಾದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂಥ ಡಾಕ್ಟರ್ K.C. ನಾಯ್ಕ್ ಸರ್ ಅವರೇ, ಅದೇ ಥರ ಇಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಸಂಸ್ಥೆಯ ಪ್ರಾಂಶುಪಾಲೆ ಆಗಿರುವಂಥ ಬಬಿತಾ ಸೂರಜ್ ಮೇಡಮ್ ಅವರೇ, ಇಲ್ಲಿ ನೆರೆದಿರತಕ್ಕಂಥ ನಮ್ಮ ಎಲ್ಲ ನೆಚ್ಚಿನ ಪೋಷಕರೇ, ನಮ್ಮ ಅಧ್ಯಾಪಕಿಯರೇ, ಅದೇ ಥರ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಂಥ ಸಂದರ್ಭದಲ್ಲಿ ನನಗೆ ಅನಿಸ್ತಾ ಇರುವಂಥದ್ದು, ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರು ಸಮಾಜದ ಸಂಪತ್ತಾಗಿ ಬರ್ತಾರೆ ಅನ್ನುವಂಥದ್ದು ಕಾಣುತ್ತೆ. ಯಾಕಂದರೆ ಅವರಿಗೆ ಸಂಸ್ಕಾರ ಇಲ್ಲ ಅನ್ನುವಂಥದ್ದು ಅದು ಅಲ್ವೇ ಅಲ್ಲ. ನಾವು ಸಂಸ್ಕಾರವನ್ನು ಕೊಡುವುದರಲ್ಲಿ ಒಂದಿಷ್ಟು ಎಡವಿದ್ದೇವೆ ಅನ್ನುವಂಥದ್ದು ನನಗೆ ಅದನ್ನು ಅನಿಸ್ತಾ ಇದೆ. ತುಂಬ ಸಂದರ್ಭದಲ್ಲಿ ಮಕ್ಕಳು ತಪ್ಪುಗಳನ್ನು ಮಾಡ್ಕೊಂಡು ಬರ್ತಾರೆ. ಅವರಿಗೆ ಸರಿಯಾದಂಥ ಸಮಯದಲ್ಲಿ ನಾವು ಅವರಿಗೆ ಅದನ್ನು ಮನವರಿಕೆ ಮಾಡುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಆ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಸಂದರ್ಭದಲ್ಲಿ ಬೇಜಾರಾಗುವಂಥದ್ದು ಆಗುತ್ತೆ, ಆದರೆ ನಂತರ ಅವರಿಗೆ ಮನವರಿಕೆ ಆಗುತ್ತೆ. ಇವತ್ತು ಈ ಒಂದು ಸಭಾಂಗಣದಲ್ಲಿ ತುಂಬ ಅಚ್ಚುಕಟ್ಟಾಗಿರತಕ್ಕಂಥ ಒಂದು ಕಾರ್ಯಕ್ರಮದ ಆಯೋಜನೆ ಆಗಿದೆ. ನಾನು ಪ್ರಪ್ರಥಮವಾಗಿ
ನಮ್ಮ ಪ್ರಾಂಶುಪಾಲೆ ಆಗಿರುವಂಥ ಬಬಿತಾ ಸೂರಜ್ ಮೇಡಮ್ ಅವರಿಗೆ ಮತ್ತೆ ನಮ್ಮೆಲ್ಲ ಶಿಕ್ಷಕೇತರ ಮಿತ್ರರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಉದ್ದೇಶನೂ ಅದೇ. ಅಂದ್ರೆ ನಾವು ನಮ್ಮ ತಂದೆ ತಾಯಿಯನ್ನ ಹೇಗೆ ಪ್ರೀತಿಸಬೇಕು, ಸಾಕಷ್ಟು ನಾವು ವರ್ಷಗಳಿಂದ ಅದನ್ನ ನೋಡ್ತಾ ಇದ್ವಿ. ಇವತ್ತು ಸಮಾಜದಲ್ಲಿ ಆಗಿಲ್ಲ. ಇವತ್ತು ಸಮಾಜ ಹೇಗಿದೆ, ನಮ್ಮ ಇಡೀ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ. ಇವತ್ತು ಮಗು ರಿವಾಲ್ವರ್ ಅನ್ನ ತಂದು ತಮ್ಮ ಟೀಚರ್ನೇ ಎದುರುಗಡೆ ಶೂಟ್ ಮಾಡುವಂತ ಕಾಲಘಟ್ಟಕ್ಕೆ ನಾವು ಬಂದು ತಲುಪಿದ್ವಿ. ಅಂದ್ರೆ ಇದು ಯಾಕೆ ಹೀಗಾಗ್ತಾ ಇದೆ? ನಾವು ಅನೇಕ ಉದಾಹರಣೆಗಳನ್ನು ನೋಡಿದ್ವಿ. ಉತ್ತರ ಪ್ರದೇಶದಲ್ಲಾಯ್ತು, ಬೇರೆ ಬೇರೆ ಕಡೆಗೆ ಆಯ್ತು, ಅಮೆರಿಕದಲ್ಲಂತೂ ಅದು ಪದೇ ಪದೇ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ಆಗ್ತಾ ಇದೆ. ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿನೂ ಅನೇಕ ಉದಾಹರಣೆಗಳು ಸಿಗ್ತಾ ಇದೆ. ಅಂದ್ರೆ ಇವತ್ತು ಪಾಠ ಮಾಡಿರುವಂತ ಟೀಚರ್ ಅನ್ನ ಶೂಟ್ ಮಾಡ್ಬೇಕಂತಂದು ಅವನಿಗೆ ಅನಿಸ್ತಾ ಇದೆ ಅಂತಂದ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ. ಇವತ್ತು ಅವರಿಗೆ ಯಾವ ಸಂಸ್ಕಾರದ ಕೊರತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ನಿರಂತರವಾಗಿರತಕ್ಕಂಥ ಶಿಕ್ಷಣದ ಜೊತೆ ಸಂಸ್ಕಾರ ಮತ್ತೆ ಮೌಲ್ಯವನ್ನ ಕಲಿಸಿಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಅದರಲ್ಲಿ ನಮಗೆ ನಿರಂತರವಾಗಿ 5 ವರ್ಷಗಳ ಕಾಲ ಸಿಕ್ಕಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದರ ಅರಿವು ಇದೆ. ನಮಗೆ ಒಂದೊಂದು ಸಲ ನಮಗೆ ನೇರ 10th ಬಂದಿರ್ತಾರೆ, ಕೆಲವೊಂದು ಸರ್ತಿ 9th ಬಂದಿರ್ತಾರೆ. ಅವರಿಗೆ ಅದನ್ನ ಕಲಿಸ್ಕೊಡುವಾಗ ಸ್ವಲ್ಪ ಸಮಯದ ಅಭಾವನೂ ಇರ್ಬೋದು. ಯಾಕಂದ್ರೆ 10th ಅಂತಂದು ಹೇಳಿದ್ರೆ ಅದನ್ನ ನಾವು ನಿರಂತರವಾಗಿ ಅವರಿಗೆ ಪಠ್ಯದ ಹಿಂದೆ ಬಿದ್ದಿರ್ತೀವಿ. ಅದಕ್ಕೋಸ್ಕರ ಕೆಲವೊಂದು ವಿದ್ಯಾರ್ಥಿಗಳು ತಪ್ಪು ಮಾಡಿರೋದನ್ನು ನಾವು ನೋಡಿದ್ವಿ. ತಪ್ಪು ಮಾಡಿರುವಂಥದ್ದು ಸಾಕಷ್ಟು ಬಾರಿ ನಮ್ಮ ಪ್ರಾಂಶುಪಾಲರ ಗಮನಕ್ಕೆ ಬಂದಿದೆ. ಸಾಕಷ್ಟು ಬಾರಿ ನಿಮ್ಗಳಿಗೆ ಪೇರೆಂಟ್ಸ್ಗಳಿಗೆ ತಿಳಿಸಿರ್ಬೋದು. ಯಾಕೆ ಅವರನ್ನು ಸರಿ ಮಾಡ್ಬೇಕನ್ನೋಂಥ ಉದ್ದೇಶದಿಂದ ಇದನ್ನು ಮಾಡಿರುವಂಥದ್ದು. ಆದ್ರೆ ಇವತ್ತಿನ ಈ ಒಂದು ಪಾದಪೂಜೆಯನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ಅವರ ಮುಂದಿನ ದಿನಗಳಲ್ಲಿ ಅವರುಗಳು ನಿಜವಾದಂಥ ಸಂಸ್ಕಾರ ಏನಿದೆ ಅದನ್ನ ಕಲಿತ್ಕೊಂಡು ಅದನ್ನ ಅರಿತುಕೊಂಡು ಅವರ ಮುಂದೆ ಜೀವನವನ್ನ ನಡೆಸಬಹುದು ಅನ್ನುವಂಥದ್ದು ನಮಗಾದ್ರೂ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಒಂದು ಮಂಟಪವನ್ನ ಅವ್ರು ಕೊಟ್ಟರು. ನಾವ್ಯಾರು ಒತ್ತಡ ಹಾಕಿರುವಂಥದ್ದಲ್ಲ. ನಾವೇನು ಶಾಲೆಗೆ ಕೊಡ್ಬೇಕನ್ನುವಂಥದ್ದು ನಮ್ಮ ಮ್ಯಾನೇಜ್ಮೆಂಟ್ ಇಂದ ಕೆ.ಸಿ. ನಾಯಕ್ ಸರ್ ಆಗ್ಲಿ ನಾವಾಗ್ಲಿ ಪ್ರಾಂಶುಪಾಲರಾಗಿ ಕೇಳಿರುವಂಥದ್ದಲ್ಲ. ಆದ್ರೆ ಸಮಾನ ಮನಸ್ಕರು ವಿದ್ಯಾರ್ಥಿಗಳು ಸೇರ್ಕೊಂಡು ಬಂದು ನಾವು ಈ ಸಲ ಈ ದೇವರಿಗೆ ಒಂದು ಮಂಟಪವನ್ನ ಸಮರ್ಪಿಸ್ತೇವೆ ಅಂತಂದು ಹೇಳಿದ್ರು ನಮ್ಮ ಶಾಲೆ ಕಡೆಯಿಂದ ಆಗ್ಬೋದು ಅಂತಂದು ಹೇಳಿದ್ರೆ ಅದೆಲ್ಲ ಫಾಲೋಅಪ್ ಗಳನ್ನ ಮಾಡಿರೋದು ಅವರು, ಹಣವನ್ನ ಸಂಗ್ರಹ ಮಾಡಿರುವಂತದ್ದು ಅವರು. ಆದ್ರೆ ಇಂದಿನ ಬ್ಯಾಚ್ನವ್ರು ಬಂದ್ರು, ಯಾರಿಗೋ ಹಣವನ್ನ ಅನಾಥಾಶ್ರಮಕ್ಕೆ ಇನ್ನೊಂದು ಬೇರೆ ಒಂದು ಇದಕ್ಕೆ ಕೊಡ್ಬೇಕಂತಂದು ಹೇಳಿದ್ರೆ ಅವರೆಲ್ಲ ನಿರ್ಧಾರಗಳನ್ನ ಮಾಡುವಂತ ಅವರಿಗೆ ಕೆಪಾಸಿಟಿ ಇದೆ. ನಾವೇನಾದ್ರೂ ಸಮಾಜಕ್ಕೆ ಕೊಡ್ಬೇಕು ಅನ್ನುವಂತ ಮನಸ್ಥಿತಿ ಅವರಲ್ಲಿದೆ. ಆಗಿರೋದ್ರಿಂದ ಎಲ್ಲಿನೂ ಅನೇಕ ಸಂದರ್ಭದಲ್ಲಿ ಅವರು ಏನು ಅಂದ್ರೆ ಯೂಸ್ಲೆಸ್ ಅನ್ನುವಂತ ಶಬ್ದವನ್ನ ಕೆಲವರು ಉಪಯೋಗಿಸ್ತಾರೆ. ಆದ್ರೆ ಅಲ್ಲ, ಅವ್ರು ಲೆಸ್ ಯೂಸ್ಡ್ ಅಂತಂದು ನನಗಾದ್ರೂ ಅನಿಸ್ತಾ ಇದೆ. ಅಂದ್ರೆ ಅವರನ್ನ ನಾವು ಉಪಯೋಗಿಸಿರುವಂತದ್ದು ಕಡಿಮೆ ಅಂತಂದು ಅನಿಸ್ತಾ ಇದೆ. ಆಗಿರೋದ್ರಿಂದ ಇವತ್ತು ಈ ತರದ ಒಂದು ಸಂಸ್ಕಾರ ಭರಿತವಾಗಿರತಕ್ಕಂಥ ಕಾರ್ಯಕ್ರಮವನ್ನ ನಮ್ಮಲ್ಲಿ ಏನು ಆಯೋಜನೆ ಆಗಿದೆ, ಈ ಮೂಲಕ ನಾವು ಈ ದೀಪದಂತೆ ನಾವು ಮುಂದಿನ ದಿನಗಳಲ್ಲಿ ಬೆಳಗೋಣ. ನಮ್ಮ ಮುಂದಿನ ವಿದ್ಯಾಭ್ಯಾಸ, ಮುಂದಿನ ಪರೀಕ್ಷೆ ಇದೆ. ನಮಗೆ ಮೇಡಮ್ ಅವರು ಸಾಕಷ್ಟು ವಿಷಯಗಳನ್ನ ನಿಮಗೆ ಮನವರಿಕೆಯನ್ನ ಮಾಡಿದ್ದಾರೆ. ಅಂದ್ರೆ ನಮ್ಮ ಅದರಲ್ಲಿ ಪೇರೆಂಟ್ಸ್ಗಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಅನುಕೂಲ ಆಗುವ ತರದಲ್ಲಿ ಅವರು ಆ ಮಾಹಿತಿಯನ್ನ ಕೊಟ್ಟರು. ಯಾಕಂದ್ರೆ CBSE ಬೋರ್ಡ್ ಏನು ಮಾಹಿತಿಯನ್ನ ಕೊಟ್ಟಿದೆ ಆ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದಾರೆ. ದಯವಿಟ್ಟು ತಪ್ಪುಗಳನ್ನ ಮಾಡಬೇಡಿ. ಎಕ್ಸಾಮ್ ಸೆಂಟರ್ನ ಒಳಗಡೆಗೆ ಹೋದಾಗ ತಪ್ಪುಗಳನ್ನ ಮಾಡಬೇಡಿ. ಅಲ್ಲಿ ಎಲ್ಲಿಯಾದ್ರೂ OMR ಶೀಟ್ನ ಭರ್ತಿ ಮಾಡ್ಲಿಕ್ಕಿದ್ರೆ ಆ OMR ಶೀಟ್ನ ಕರೆಕ್ಟ್ ಆಗಿ ಭರ್ತಿ ಮಾಡಿ. ಅಲ್ಲಿ ಎಲ್ಲಿಯಾದ್ರೂ ನಿಮ್ದು ಭರ್ತಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲಿಯಾದ್ರೂ ಮಿಸ್ಟೇಕ್ ಮಾಡಿದ್ರಿ, ಇದಕ್ಕೇನಾದ್ರೂ ಸ್ವಲ್ಪ ಇದಾಯ್ತು, ಅಲ್ಲಿ ಸ್ಕ್ಯಾನ್ ಮಾಡುವಾಗ ಹೋಯ್ತು. ಆ OMR ಶೀಟ್ನ ಸ್ಕ್ಯಾನ್ ಮಾಡಿ ರಿಸಲ್ಟ್ ತೆಗೆಯುವಾಗ ಅಲ್ಲಿ ನಿಮ್ಮ ರಿಸಲ್ಟ್ ಹೋಯ್ತು. ಅದಕ್ಕೋಸ್ಕರ ಇದನ್ನೆಲ್ಲವನ್ನ ಜಾಗರೂಕತೆಯಿಂದ ನಮ್ಮ ಟೀಚರ್ಸ್ ಕೊಟ್ಟಿರತಕ್ಕಂಥ, ನಮ್ಮ ಪ್ರಾಂಶುಪಾಲರು ಕೊಟ್ಟಿರತಕ್ಕಂಥ ಇನ್ಸ್ಟ್ರಕ್ಷನ್ಗಳನ್ನ ಫಾಲೋ ಮಾಡಿ. ನಮಗೆ ಈಗಾಗಲೇ ನಾವು ಎಲ್ರಿಗೆ ಅನಿಸಿರ್ಬೋದು, ಇತ್ತೀಚೆಗೆ ನಾವು ID ಕಾರ್ಡ್, ಶೂಸ್ ಎಲ್ಲದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಪ್ರಾರಂಭದ ದಿನದಲ್ಲಿ ನಾವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತ ಬುಕ್ಸ್ಗಳನ್ನು ನಾವು ಅವರಿಗೆ ಕೊಟ್ಟಿದ್ವಿ. ನಾವೆಲ್ಲರೂ ಭಾರತದ ಸಂವಿಧಾನವನ್ನ, ನಮ್ಮ
ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಓದಿರುವಂಥದ್ದು, ಅದಕ್ಕೆ ಪರೀಕ್ಷೆ ಬರೆದಿರುವಂಥದ್ದು ಎಲ್ಲವನ್ನ ಮಾಡ್ಕೊಂಡು ಬಂದಿದ್ವಿ. ಅದರ ಅಡಿಯಲ್ಲಿ ಪ್ರಾರಂಭವಾಗಿರುವಂಥ ಸಂಸ್ಥೆ ಏನು ಮಾಡುತ್ತೆ, ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸಹ ಫಾಲೋ ಮಾಡಬೇಕಂತಂದು ನಮ್ಮ ಡೇ 1 ದಿನದಲ್ಲಿ ನಾವು ಇಲ್ಲಿ ಓರಿಯೆಂಟೇಷನ್ನ ಮೂಲಕ ನಮ್ಮ ಪೇರೆಂಟ್ಸಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ತಿಳಿಸಿದ್ವಿ. ಒಂದು ಬುಕ್ಲೆಟನ್ನು ನಾವು ಕೊಟ್ಟಿದ್ವಿ. ಅದರ ಪರಿಪಾಲನೆ ಆಗದಾಗ ಅದು ಪರಿಪಾಲನೆ ಆಗ್ಬೇಕಂತಂದು ಕೇಳಿದ್ವಿ. ಯಾಕಂದ್ರೆ ನಾಡಿದ್ದು ಎಕ್ಸಾಮ್ ಸೆಂಟರ್ ಇಲ್ಲಿ ಇರುವುದಿಲ್ಲ. ನೀವರ ಎಕ್ಸಾಮ್ ಸೆಂಟರ್ ಇರುವಂಥದ್ದು ತುಂಬಾ ದೂರದ ಊರಿನಲ್ಲಿದೆ. ಇಲ್ಲಿಂದ ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ ದಾರಿ ಅಲ್ಲಿಗಿದೆ. ಎಲ್ಲಿಯಾದ್ರೂ ನಿಮ್ಮ ಎಕ್ಸಾಮಿನ ಮಧ್ಯದಲ್ಲಿ ಅವರೇನಾದ್ರೂ ಹೊರಗಡೆ ಹಾಕಿ ಅದನ್ನು ತಗೊಂಡು ಬನ್ನಿ ಅಂತಂದು ಹೇಳಿದ್ರೆ, ಇಲ್ಲಿಂದ ಆ ಕ್ಷಣದಲ್ಲಿ ID ಕಾರ್ಡ್ನ ಪ್ರಿಂಟ್ ಮಾಡಿ ಕೊಡ್ಲಿಕ್ಕೆ ನಮ್ಮ ಹತ್ರ ಮೆಷಿನ್ಗಳಿಲ್ಲ, ನಮ್ಮ ಹತ್ರ ಅವರ ಫೋಟೋಸ್ಗಳು ಇರುವುದಿಲ್ಲ. ಅಲ್ಲಿ ಒಂದು ಅರ್ಧ ಗಂಟೆಯ ಗ್ಯಾಪ್ ಮುಗಿದೋಯ್ತು ಅಂತಂದು ಹೇಳಿದ್ರೆ ಅವನಿಗೆ ಪರೀಕ್ಷೆ ಬರೀಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಈಗಾಗಲೇ ನಿಮಗೆ ಇನ್ಸ್ಟ್ರಕ್ಷನ್ಗಳನ್ನು ಓದಿದ್ರು ಮೇಡಮ್. ಅದೆಲ್ಲಿಯಾದ್ರೂ ಅಲ್ಲಿ ಸಂಭವಿಸಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಈಗಲೇ ಅವರಿಗೆ ಪ್ರಾಕ್ಟೀಸ್ ಕೊಡುವಂಥದ್ದು ಮತ್ತೆ ಕೊನೆಯ ಮೂಮೆಂಟ್ ನಲ್ಲಿ ಅದನ್ನು ನೋಡುವಂಥದ್ದನ್ನೆಲ್ಲ ಇತ್ತೀಚೆಗೆ ನಾವು ಮಾಡಿದ್ವಿ. ಆಗಿರೋದ್ರಿಂದ ಎಲ್ಲರೂ ನನಗೆ ಖುಷಿಯಾಗಿರೋದು, ನಾವು ಯಾವುದನ್ನ ಮಾಡಿದ್ವಿ ಅದನ್ನ ನಮ್ಮ ವಿದ್ಯಾರ್ಥಿಗಳು ಪರಿಪಾಲನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಾವು ಒಂದೇ ದಿನದಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನ ಪರಿಪಾಲನೆಯನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಇನ್ನೊಂದು ಬಾರಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂತಂದು ಹೇಳಿದ್ರೆ ನೀವು ನಮ್ಮ ಸಂಸ್ಥೆಯ ಮೇಲೆ ಅತ್ಯಂತ ದೊಡ್ಡ ವಿಶ್ವಾಸವನ್ನು ಇಟ್ಟಿದ್ದೀರಿ. ನಮ್ಮ ಪೇರೆಂಟ್ಸ್ 3-4 ಜನ ನಮಗೆ ಮಾತಾಡುವಾಗಲೇ ನನಗೆ ಅನಿಸ್ತಾರೆ, ಇಷ್ಟೊಂದು ದೊಡ್ಡ ಪ್ರೀತಿಯನ್ನ ನೀವು ಇಟ್ಕೊಂಡಿದ್ದೀರಿ. ನನಗೆ ಈ ವರ್ಷ ಅನಿಸ್ತಾ ಇದೆ, ನೀವೆಲ್ಲರೂ ನಿಮಗೆ ನಿಗದಿಪಡಿಸಿರುವಂತ ಫೀಸ್ನ ಸಮಯಕ್ಕೆ ಸರಿಯಾಗಿ ಕಟ್ಟಿದ್ದಾರೆ ಸರ್, ಸಮಯಕ್ಕೆ ಸರಿಯಾಗಿ ಕಟ್ಟಿದ್ದಾರೆ. ನಾನು ಅದಕ್ಕೋಸ್ಕರ ನಿಮಗೆ ಒಂದು ಬಾರಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಇಲ್ಲಿಂದ ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಹೋಯ್ತಂತಂದ ಹೇಳಿದ್ರೆ ಇವತ್ತು ಸಂಸ್ಥೆ ಕಷ್ಟದಲ್ಲಿದೆ. ಆದ್ರೆ ಸಂಸ್ಥೆ ಕಷ್ಟದಲ್ಲಿದೆ ಅಂತಂದ ಹೇಳಿದ್ರೆ ಅದನ್ನ ಪೂರ್ತಿ ನಿಮ್ಮ ಮೇಲೆ ಆಗ್ತಿವೆ ಅಂತಂದಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದನ್ನು ನಾವು ಕಟ್ಟಬೇಕು, ಅದನ್ನ ಯಾವ ಟೈಮ್ನಲ್ಲಿ ನಾವು ಕೇಳಿರ್ತೀವಿ ಆ ಟೈಮಿಗೆ ಕೊಡಿ ಅಂತಂದು ನಾವು ಕೇಳಿದಾಗ ಅದನ್ನು ಸಹ ನೀವು ಕೊಟ್ಟಿದ್ದೀರಿ. ಆನಂತರ ಸಾಕಷ್ಟು ವಿದ್ಯಾರ್ಥಿಗಳನ್ನ ನಮ್ಮಲ್ಲಿ ನೀವುಗಳು ಅಡ್ಮಿಷನ್ ಮಾಡಿಸಿದ್ರಿ. ನಿಮಗೂ ಭಯ ಇರ್ಬೋದು, ನಮ್ಮ PUC ಹೇಗೆ ಹೋಗುತ್ತಾ, ಏನ್ ರಿಸಲ್ಟ್ ತರ್ತಾರ, ಇನ್ನೊಂದು ಏನಾಗುತ್ತಾ, ನನ್ನ ಮಗುವಿನ ಭವಿಷ್ಯ ಏನಾಗುತ್ತೆ, ಇದೆಲ್ಲ ಗೊಂದಲಗಳು ಇರುವಂತದ್ದು ಪೋಷಕರಲ್ಲಿ ಇರ್ಬೋದು, ವಿದ್ಯಾರ್ಥಿಗಳಲ್ಲಿ ಇರ್ಬೋದು, ಇದೆಲ್ಲ ಸಹಜ ಇರುತ್ತೆ. ಆದ್ರೆ ನಾವು ಕಳೆದ ಒಂದು 8-9 ವರ್ಷಗಳಿಂದ ನಾವೇನು ಮಾಡ್ಕೊಂಡು ಬಂದಿದ್ವಿ ಅಂದ್ರೆ ನಮ್ಮ ಒಂದು ಸಿಸ್ಟಮ್ನ ನಾವು ಫಾಲೋ ಮಾಡ್ತಾ ಇದ್ವಿ. ಇವತ್ತು ನಾವು ಅದರಲ್ಲಿ ಪರ್ಫೆಕ್ಟ್ ಆಗಿದ್ವಿ, ನಮ್ಮ ಸಿಸ್ಟಮ್ನ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಾನು ನಮ್ಮಲ್ಲಿಗೆ ಸೇರಿಸಿದಂಥವರಿಗೆ, ಇನ್ನು ಮುಂದಕ್ಕೆ ಸೇರಿಸಲಿಕ್ಕೆ ಇರುವಂಥವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇವತ್ತು ನೀವು ಹೋಗುದ್ರ ಒಳಗಡೆಗೆ ಒಂದಿಷ್ಟು ವಿದ್ಯಾರ್ಥಿಗಳು ಇತ್ತೀಚೆಗೆ ಅವರಿಗೆ ತುಂಬಾ ಕಡಿಮೆಯಲ್ಲಿ, ಸುಮಾರು 1 ಲಕ್ಷಕ್ಕಿಂತ ನಮ್ದು 3.5 ಲಕ್ಷ ಫೀಸ್ ಇದ್ರೆ ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇರುವಂತವರಿಗೆ ಸುಮಾರು ಹತ್ರ 1 ಲಕ್ಷದ ತನಕ ಅವರು ಕನ್ಸೆಷನ್ ಇದೆ. ಅದಕ್ಕಿಂತಲೂ ಎಕ್ಸಾಮ್ ಬರೆದ್ರೆ ತುಂಬಾ ಕಡಿಮೆಗಿದೆ. ಕೆಲವರಿಗೆ 60,000ಕ್ಕೂ ಇಲ್ಲಿ ಫೀಸ್ಗೆ ಅವ್ರೇನಾದ್ರು ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ನಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ ಮತ್ತೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಗಳನ್ನ ತಗೊಂಡ್ರೆ ಅದಕ್ಕೆ ತುಂಬಾ ಕನ್ಸೆಷನ್ ಕೊಟ್ಟಿದ್ದಾರೆ. ಒಂದು 60,000ದಲ್ಲಿ ಫೀಸ್ ಸಿಗುವಂತದ್ದಿದೆ, ಫ್ರೀನಲ್ಲಿ ಸಿಗುವಂತದ್ದಿದೆ. ಈ ತರದ್ದೆಲ್ಲ ಸರ್ ಕೊಟ್ಟಿದ್ದಾರೆ. ಅದನ್ನ ಉಪಯೋಗಿಸುವಂತದ್ದು ನಿಮ್ ಕೈಯಲ್ಲಿದೆ. ಎಲ್ಲಿಗೆ ಹೋದ್ರೂ ನೀವು ಇಲ್ಲಿಂದ ಬಿಟ್ಟು ಮಂಗಳೂರಿನ ಆಸ್ಪಾಸಿನ ಎಲ್ಲಿಗೆ ಹೋದ್ರೂ 5 ಲಕ್ಷಕ್ಕಿಂತ ಕಡಿಮೆ ಫೀಸ್ನಲ್ಲಿ ಯಾವ ಕಾಲೇಜನ್ನು ತಗೊಳ್ಳೋದಿಲ್ಲ. ಅದು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಪ್ರಾರಂಭದಲ್ಲಿ ಎಲ್ಲವೂ ಕಡಿಮೆ ಇರುತ್ತೆ, ಎಲ್ಲವನ್ನ ಸೇರಿಸಿ ಒಟ್ಟಿಗೆ ಸೇರಿಸಿದಾಗ 5 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ. ಅದೆಲ್ಲವೂ ಆಗುವಂಥದ್ದು ಆಯಾಯ ಸಂಸ್ಥೆಗಳಿಗೆ ಬಿಟ್ಟಿರುವಂಥದ್ದು. ಆದರೆ ನಮ್ಮಲ್ಲಿ ನೇರವಾಗಿ ಅವರಿಗೆ ಫೀಸ್ ಸ್ಟ್ರಕ್ಚರ್ನ ಕೊಟ್ಟಿದ್ವಿ. ನಿಮಗೆ ಇವತ್ತು ಕೆಲವರನ್ನ ಯಾರಿಗೆ ಆಸಕ್ತಿ ಇದೆ ಅವರನ್ನು ಒಂದು ರೂಮ್ನಲ್ಲಿ ಸೇರಿಸುವಂಥದ್ದನ್ನು ಮಾಡ್ತಾರೆ. ಅಲ್ಲಿ ನೀವು ಡಿಸ್ಕಷನ್ ಮಾಡಿ ನಮ್ಮ ಈ PUಗೆ ಸಂಬಂಧಪಟ್ಟಂಥವರು ಅದರಲ್ಲಿ ಮಾತಾಡ್ತಾರೆ. ಅದೆಲ್ಲವೂ ನಿಮಗೆ ಯಾರಿಗೆ ಆಸಕ್ತಿ ಇದೆ ಅವರು ಇಲ್ಲಿ ಯಾವುದಾದ್ರೂ ಮಗುನ ಸೇರಿಸ್ಲಿಕ್ಕಿದ್ರೆ ಅಲ್ಲಿ ಕೂತ್ಕೊಂಡು ಅದರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡುವಂಥವ್ರು ಇವತ್ತೇ ರಿಜಿಸ್ಟ್ರೇಷನ್ ಮಾಡಿ. ಅಡ್ಮಿಷನ್ಸ್ ಪ್ರಾಸೆಸ್ ನಲ್ಲಿ ನಾವು ಹೋದ ವರ್ಷಕ್ಕಿಂತ ತುಂಬಾ ವೇಗವಾಗಿ ನಾವು ಮುನ್ನಡಿತಾ ಇದ್ವಿ. ನಿಮ್ಮೆಲ್ಲರ ಸಹಕಾರ ಇರುವುದರಿಂದ ಇದು ಸಾಧ್ಯ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಯಾಕಂದ್ರೆ ನೀವು ಬಾಯಿಂದ ಬಾಯಿಗೆ ಮಾತಾಡಿರೋದ್ರಿಂದ ಇದು ನಮಗೆ ಅನುಕೂಲ ಆಗಿದೆ. ಇವತ್ತು ಸ್ಕೂಲಿನ ಅಡ್ಮಿಷನ್ ನಲ್ಲಿನೂ ಮುಂದೆ ಇದ್ದೀವಿ, ಕಾಲೇಜಿನ ಅಡ್ಮಿಷನ್ ನಲ್ಲಿನೂ ನಾವು ಮುಂದೆ ಇದ್ದೀವಿ. ಇಡೀ ರಾಜ್ಯದಿಂದ ನಮಗೆ ಇವತ್ತು ಅಡ್ಮಿಷನ್ಗಳನ್ನ ಇಷ್ಟು ಬೇಗ ಮಾಡ್ತಾ ಇದ್ದಾರೆ. ನಮ್ದೆಲ್ಲವೂ ಹಿಂದೆ ತುಂಬಾ ಲೇಟ್ ಆಗಿ ಹೋಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನದಲ್ಲಿ ನಮ್ದು ಜನವರಿ ಒಳಗಡೆಗೆ ಸಾಕಷ್ಟು ಅಡ್ಮಿಷನ್ ನಾವು ಆಗಿರೋದ್ರಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೀವೇನು ನಮ್ಮ ಸಂಸ್ಥೆ ಮೇಲೆ ಇಟ್ಟಿದ್ದೀರಿ ಅದಕ್ಕೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸ್ತಾ, ನಮಗೆ
ನಮ್ಮ ಮಕ್ಕಳು ನಾಡಿದ್ದು 17ರಿಂದ ಏನು ಪರೀಕ್ಷೆಯನ್ನು ಬರೀಲಿಕ್ಕಿದ್ದೀರಿ, ಆ ಪರೀಕ್ಷೆ ತುಂಬಾ ಚೆನ್ನಾಗಿ ಆಗ್ಲಿ. ನೀವು 2ನೇ ರೌಂಡಿಗೆ ದಯವಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡಿ. ನೀವು ಮೊದಲ ರೌಂಡಿನ ನಮಗೆ 2ನೇ ರೌಂಡ್ ಕೊಟ್ಟಿದ್ದಾರೆ ಅಂತಂದೇಳಿ 3 ಸಬ್ಜೆಕ್ಟ್ಸ್ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಮೊದಲ ರೌಂಡಿನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ಗಳನ್ನು ನೀವು ತಗೊಳ್ಳುವಂಥದ್ದಾಗ್ಲಿ. ನಿಮಗೆ ದೇವರು ಆ ಶಕ್ತಿಯನ್ನ ನಿಮಗೆ ಕರುಣಿಸ್ಲಿ. ನೀವು ಓದಿರುವಂಥದ್ದು ಎಲ್ಲವೂ ನೆನಪಿಗೆ ಬರುವಂಥದ್ದಾಗ್ಲಿ. ನೀವು ಭಯಮುಕ್ತವಾಗಿ ಆ ಪರೀಕ್ಷೆಯನ್ನ ಬರೆಯುವಂತ ಶಕ್ತಿಯನ್ನ ದೇವರು ಕರುಣಿಸ್ಲಿ ಅಂತಂದು ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ, ನೀವೆಲ್ಲರೂ ಇಲ್ಲಿಗೆ ಬಂದಿರುವುದಕ್ಕೆ ಮತ್ತೊಮ್ಮೆ ಧನ್ಯವಾದವನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತಾ ಇದ್ದೇನೆ. ವಂದನೆಗಳು. ಕೊನೆಯದಾಗಿ ಹೇಳುವಂಥದ್ದು, ನಾವು ಎಷ್ಟೇ ಜನ್ಮವನ್ನು ಎತ್ತಿ ಬಂದರೂ ಕೂಡ ವಿದ್ಯಾರ್ಥಿಗಳೇ ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ನೀವು ಹಗಲಿರುಳು ಸೇವೆ ಮಾಡಿದರೂ ಕೂಡ ತಂದೆ ತಾಯಿಯ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಸಂತೋಷವಾಗಿರುವಂತೆ ನೀವು ಬದುಕಿ ಅವರಿಂದ ಆಶೀರ್ವಾದವನ್ನು ನೀವು ಪಡೆಯಿರಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲ ನನ್ನ ಶಿಕ್ಷಕ ವರ್ಗ ಹಾಗೂ ಶಿಕ್ಷಕೇತರ ವರ್ಗದವರಿಗೂ ಹಾಗೂ ತಾಂತ್ರಿಕ ಸಿಬ್ಬಂದಿವರೆಗೂ ಎಲ್ಲರಿಗೂ ಕೂಡ ನಾನು ಮನದಲ್ಲೇ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೊನೆಯದಾಗಿ ಒಂದೇ ಮಾತರಂ ಗೀತೆಗೆ ಎದ್ದು ನಿಲ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ದ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ कराले कोटि कोटि भुज नृत कर करवाले अबला के नुमाय तु बले बहुबल धरिणी नमामि तरिणी रिपुदल वरिणी मातरं वन्दे मातरं तुम्हें विद्या तुम्हें धर्म तुम्हें हृदय तुम्हें मर्म त्वं हि प्राणः शरीरे बहुते तुम्हें मा शक्ति हृदये तुम्हें मा भक्ति तुम्हारे प्रतिमा गणि मंदिरे मंदिरे वन्दे मातरं त्वं हि दुर्गा दश प्रहरण धारिणी कमला कमलदल विहारिणी वाणी विद्यादायिनी नमामि त्वां नमामि कमलाम् अमलामतुलां सुजलां सुफलां मातरं वन्दे मातरं श्यामलां सरलां सुष्मितां भूषितां धरणीं मातरं वन्दे मातरं वन्दे मातरं। भारत माता की जय।